ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ IQAC ಇವರ ಆಶ್ರಯದಲ್ಲಿ ಈ ನಾಯಕತ್ವದ ಕಾರ್ಯಕ್ರಮವನ್ನು ವಾಣಿಜ್ಯ ವಿಭಾಗದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಒಂದು ಪ್ರಾರ್ಥನಾ ಗೀತೆಯ ಮುಖಾಂತರ ಚಾಲನೆ ನೀಡಬೇಕಂತ ನಾನು ಕೇಳ್ಕೊತಿದ್ದೇನೆ. ಪ್ರಾರ್ಥನಾ ಗೀತೆ ಹಾಡಲು ಬರ್ತಿದ್ದಾರೆ ಜ್ಯೋತಿಯವರು. ಪ್ರಾರ್ಥನಾ ಗೀತೆಯನ್ನು ಬಹಳ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಜ್ಯೋತಿಯವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ರಾಹುಲ್ ಬಾಸ್ಕಿ ಅವರು ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಬರ್ತಿದ್ದಾರೆ. ಮುಂಜಾನೆಯ ಶುಭಾಶಯಗಳು ಎಲ್ಲರಿಗೂ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂತರ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪುರುಷರ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮ ಶರಣರ ಅನುಭವ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ಮಾತಿನಂತೆ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ ಹಾಗೂ IQAC ಸಂಯೋಜನೆಯೊಂದಿಗೆ ನಮ್ಮ ಕಾಲೇಜಿನಲ್ಲಿ ನಾಯಕತ್ವ ಗುಣಗಳ ಬಗ್ಗೆ ಅತಿಥಿ ಉಪನ್ಯಾಸ ಕೊಡಲು ಆಗಮಿಸಿರುವ ನಮ್ಮ ರಿಸೋರ್ಸ್ ಪರ್ಸನ್ ಆಗಿರುವ ರಘುತ್ತಮ ರಜ್ಜೋಳಿಗಿ ಗುರುಗಳಿಗೂ ನಮ್ಮ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಇವರಿಗೆ ಪುಷ್ಪ ಕೊಟ್ಟು ಸ್ವಾಗತಿಸಲು ಆಗಮಿಸಲಿದ್ದಾರೆ ಸಿದ್ದಲಿಂಗ್ ಗುಡ್ಡೋಳಿಗಿ. ವಿದ್ಯಾರ್ಥಿಯಿಂದ ಪುಷ್ಪದ ವಿತರಣೆ. ಧನ್ಯವಾದಗಳು ಸಹೋದರ ಸಿದ್ದಲಿಂಗ ಗುಡ್ಡೋಳಿ ಅವರಿಗೆ. ಎರಡನೇದು ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲೆಯ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ RH ರಮೇಶ್ ಗುರುಗಳಿಗೆ ನಮ್ಮ ಪರವಾಗಿ ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳ ಪರವಾಗಿ ಸೋದರಿಯರ ಪರವಾಗಿ ಸ್ವಾಗತ ಸುಸ್ವಾಗತ ನೀಡುತ್ತೇವೆ. ಇವರನ್ನು ಪುಷ್ಪ ಕೊಡಲು ಬರುತ್ತಿದ್ದಾರೆ ಅಂತಿಮ ವರ್ಷದ ವಿದ್ಯಾರ್ಥಿ ಸೋದರ ಬಲವೀನ್ ಗೌಡ. ಪುಷ್ಪ ವಿತರಿಸಿದ ಸಹೋದರ ಬಲ್ಬೀರ್ ಗೋಗಾರಿಗೆ ಧನ್ಯವಾದಗಳು. ಇನ್ನು ಮೂರನೆಯದಾಗಿ IQAC ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಕಾಲೇಜಿನ ಇಂಗ್ಲಿಷ್ ಗುರುಮಾತೆಯರಿ ಆಂಗ್ಲ ಮಾಧ್ಯಮ ಗುರುಮಾತೆಯರಿ ಶ್ರೀ ಸುಲ್ತಾನ್ ಇರಾಮ್ ನವರ್ ಮೇಡಮ್ ಅವರಿಗೆ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಇವರನ್ನು ಪುಷ್ಪ ವಿತರಿಸಲು ಆಗಮಿಸಲಿದ್ದಾರೆ ಅವಮ ಪಡಿಸಟ್ಟಿ ಸೋದರಿ ಅವಮ ಪಡಿಸಟ್ಟಿ ಕೋರ್ಸ್ ವಿದ್ಯಾರ್ಥಿ. ಸೋದರಿ ಅವಮ ಪಡಿಸಟ್ಟಿ ಅವರಿಗೆ ಧನ್ಯವಾದಗಳು. ಇನ್ನು ನಮ್ಮ ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ ಕೋಆರ್ಡಿನೇಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ TS ವಗದಾಳ್ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೋರುತ್ತೇವೆ. ಇವರನ್ನು ಪುಷ್ಪ ವಿತರಿಸಲು ಆಗಮಿಸಿದ್ದಾರೆ ಮಯೂರ್ ಜಾಧವ್ ಫೋರ್ಸ್ ವಿದ್ಯಾರ್ಥಿ. ಧನ್ಯವಾದಗಳು ಸಹೋದರರಿಗೆ. ಇನ್ನು ನಮ್ಮ ಕಾಲೇಜಿನ ನಮ್ಮ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜಲಕ್ಷ್ಮಿ R ಗುರುಮಾತೆಯವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನನ್ನ ಸೋದರಿಯರ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಇವರಿಗೆ ಪುಷ್ಪ ವಿತರಿಸಲು ಆಗಮಿಸಲಿದ್ದಾರೆ ಸಂಗೀತ ಪಟ್ನಾಳ್ ಸೋದರಿ ಸಂಗೀತ ಪಟ್ನಾಳ್. ನೋಡ್ರಿ ಒಳಗ
ಧನ್ಯವಾದಗಳು ಸೋದರಿ ಸಂಗೀತ ಪಟ್ನಾಳ್ ಅವರಿಗೆ. ಇನ್ನು ನಮ್ಮ ಕಾಲೇಜಿನ ಲೆಕ್ಚರ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ PS ದೇವರ್ಸ್ ಗುರುಗಳಿಗೆ ನಮ್ಮ ಕಾಲೇಜಿನ ಪರವಾಗಿ ಸೋದರರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇವೆ. ಇವರನ್ನು ಕುರಿತು ಶ್ರೀಶೈಲ್ ನರಳೆ, ಸೋದರ ಶ್ರೀಶೈಲ್ ನರಳೆ. ಸೋದರ ಶ್ರೀಶೈಲ್ ನಗರಿ ಅವರಿಗೆ ಧನ್ಯವಾದಗಳು. ಇನ್ನು ನಮ್ಮ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಪೂಜಾ DR ಮೇಡಮ್ ಗುರುಮಾತೆಯರಿಗೆ ನಮ್ಮ ಕಾಲೇಜಿನ ಪರವಾಗಿ ಸೋದರಿಯರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಇವರನ್ನು ಕುಲಗುರುಗಳಾಗಿ ಆರಂಭಿಸಲಿದ್ದಾರೆ ಕಾವೇರಿ ಬಿರಾದರ್, ಸೋದರಿ ಕಾವೇರಿ ಬಿರಾದರ್. ಧನ್ಯವಾದಗಳು ಸೋದರಿ ಕಾವೇರಿ ಬಿರಾದಾರ್ ಅವರಿಗೆ. ಇನ್ನು ಕೊನೆಯದಾಗಿ ನಮ್ಮ ಕಾಲೇಜಿನಲ್ಲಿ ನಮ್ಮ ನೆಚ್ಚಿನ ಗುರುಗಳಾದಂಥ MM ಮೋಮಿನ್ ಗುರುಗಳಿಗೂ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ಎಲ್ಲ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಹಾಗೂ ಸೋದರರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಇವರನ್ನು ಕುಲಗುರುಗಳಾಗಿ ಆಗಮಿಸಲಿದ್ದಾರೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ಸೋದರ ಸಾಗರ್ ಜಮಖಂಡಿ ಅವರು. ಕನ್ನಡ ಮಾಡಬೇಕು ಬರ್ರಿ. ನಮ್ಮ ಕಾಲೇಜಿನಲ್ಲಿ ಕನ್ನಡ ಶಿಕ್ಷಕಿಯ ಕನ್ನಡ ಮೇಡಮ್ ಅವರಿಗೆ ತ್ರಿವೇಣಿ ಮೇಡಮ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ಸೋದರಿಯರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಆ ಗುರುಮಾತೆಯರಿಗೆ ಪುಷ್ಪ ಕೊಡಲು ಆರಂಭಿಸಲಿದ್ದಾರೆ ಗೀತಾ ಭರಣಿ, ಸೋದರಿ ಗೀತಾ ಭರಣಿ. ಏನು ಕೊನೆಯದಾಗಿ ಕಂಪ್ಯೂಟರ್ ಗುರುಮಾತೆಯರು ಆದಂತ ಭಾರತಿ ಮೇಡಮ್ ಅವರಿಗೆ ಈ ಕಾಲೇಜಿನ ಪರವಾಗಿ ಹಾಗೂ ಸೋದರಿಯರ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇವೆ. ಈ ಗುರುಮಾತೆಯರಿಗೆ ಪುಷ್ಪ ಕೊಡಲು ಆಗಮಿಸುತ್ತಿದ್ದಾರೆ ನನ್ನ ಆತ್ಮೀಯ ಸಹೋದರ ಹಾಗೂ ಸ್ನೇಹಿತ ರಮೇಶ್ ಮಾಯನಹಳ್ಳಿ. ಧನ್ಯವಾದಗಳು ಸಹೋದರ ರಮೇಶ್ ಮಾಯನಹಳ್ಳಿ ಅವರಿಗೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಸೋದರಿಯರಿಗೂ ಹಾಗೂ ಇಲ್ಲಿಯವರೆಗೂ ಆಂಕರ್ ಮಾಡುವಂತ ನಮ್ಮ ರಮೇಶ್ ಮಾಯನಹಳ್ಳಿ ಸೋದರನಿಗೂ ಸ್ವಾಗತ ಸುಸ್ವಾಗತ ಹೇಳಿ ನಾನು ಇಲ್ಲಿ ಸ್ವಾಗತ ಭಾಷಣವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ರಾಹುಲ್ ಬಾಸ್ಗಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ. ನಮ್ಮ ಭಾರತದ ಸಂಸ್ಕೃತಿಯ ಪರಂಪರೆಯಂತೆ ಶಶಿಗೆ ನೀರು ಹಾಕುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದೇವೆ. ಹಾಗಾಗಿ ಈ ವೇದಿಕೆ ಮೇಲೆ ಆಗಮಿಸಿದ ನನ್ನ ಎಲ್ಲ ಗಣ್ಯರು ಆ ಶಶಿಗೆ ನೀರು ಉಣಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಕೇಳ್ಕೊತಿದ್ದೇವೆ. ಈ ವೇದಿಕೆ ಮೇಲೆ ಆಸಕ್ತರಾಗಿದ್ದ ಎಲ್ಲರಿಗೂ ಧನ್ಯವಾದಗಳು. ಆ ಶಶಿಗೆ ನೀರು ಉಣಿಸುವ ಕಾರ್ಯಕ್ರಮ ಏನನ್ನು ಸೂಚನೆ ಅಂದ್ರೆ, ಸಸ್ಯ ಬದುಕಿದರೆ ತಾವು ಕೂಡ ಬದುಕ್ತೀರಿ. ಹಾಗಾಗಿ ಪ್ರಕೃತಿಯ ವಿನಾಶ ಮಾಡಬೇಡಿ, ಪ್ರಕೃತಿಯನ್ನು ಬೆಳೆಸಿ ಉಳಿಸಿ. ಯಾಕಂದ್ರೆ ಪ್ರಕೃತಿ ಬದುಕಿದ್ದರೆ ನೀವು ಕೂಡ ಬದುಕ್ತಿದ್ದೀರಿ. ಇವತ್ತಿನ ಸಮಾಜದಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದ್ರೆ,
ಸಸ್ಯಗಳನ್ನ ಕಡಿದು ಮಾನವರು ಬದುಕುತ್ತಿದ್ದಾರೆ. ಮುಂದೊಂದು ದಿನ ಈ ಪ್ರಕೃತಿಗೆ ಅದು ವಿಕೋಪ ಆಗಬಹುದು. ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಶಶಿಗೆ ನೀರು ಹಾಕುವ ಮುಖಾಂತರ ನಾವು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುತ್ತೇವೆ. ಚಾಲನೆ ಕೊಟ್ಟಂತ ಎಲ್ಲ ನನ್ನ ನೆಚ್ಚಿನ ಗುರುಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಬಂದ ಅತಿಥಿಯ ಬಗ್ಗೆ ಕಿರು ಪರಿಚಯ ನೀಡಲು ಬರುತ್ತಿದ್ದಾರೆ ಆಸ್ಮಾ ಲೋಣಿಯವರು. ಎಲ್ಲರಿಗೂ ಶುಭ ಮುಂಜಾನೆಯ ಶುಭೋದಯ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭೋದಯ. ಯಾವಳು ಕುಂದಪುಷ್ಪ ಮುತ್ತಿನ ಹಾರದಿಂದ ಶೋಭಿಸುವಳು, ಯಾವಳು ಕೈಯಲ್ಲಿ ವೀಣೆಯನ್ನ ಹಿಡಿದಿಟ್ಟಿರುವಳು, ಯಾವಳು ಶ್ವೇತ ಬಟ್ಟೆಯನ್ನ ಧರಿಸಿರುವಳು, ಯಾವಳು ನವಿಲನ್ನು ತನ್ನ ವಾಹನವನ್ನಾಗಿಸಿ ಇಟ್ಟುಕೊಂಡಿರುವಳು, ಯಾವಳು ಹಣೆಯಲ್ಲಿ ಶೋಭಿಸುವ ಕುಂಕುಮವನ್ನ ಇಟ್ಟುಕೊಂಡಿರುವಳು, ಯಾವಳು ಭೂಮಿಯ ಮೇಲಿನ ಕೋಟಿ ಕೋಟಿ ಜೀವರಾಶಿಗಳಿಗೆ ವಿದ್ಯೆಯನ್ನ ಎರುವುತ್ತಿರುವಳು, ಅಂತಹ ವಿದ್ಯಾಮಾತೆಯಾದ ಸರಸ್ವತಿ ದೇವಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇಂದಿನ ಈ ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಕೋರುತ್ತೇನೆ. ಚಿನ್ನದ ಮೇಲಿನ ಮೋಹ ರನ್ನನ ಮೇಲೆ ಇದ್ದಿದ್ದರೆ, ಆಸ್ತಿಯ ಮೇಲಿನ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಕೇಶದ ಮೇಲಿನ ಮೋಹ ಕೇಶಿ ರಾಜನ ಮೇಲೆ ಇದ್ದಿದ್ದರೆ, ಕನ್ನಡಿಯ ಮೇಲಿನ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ ಎನ್ನ ಕನ್ನಡ ಬಡವಾಗುವ ಬದಲು ಬಂಗಾರವಾಗುತ್ತಿತ್ತು ಎನ್ನುವ ಹಾಗೆ ಇಂತಹ ಈ ಕನ್ನಡ ನಾಡಿನಲ್ಲಿ ಜನಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾದ ರಘುತ್ತಮ್ ಸರ್ ಅವರು ನಾನು ಯಾರಿಗೇನು ಕಮ್ಮಿ ಇಲ್ಲ ಎನ್ನುವಂತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಸಾಧನೆಯನ್ನ ಮಾಡಿದ್ದಾರೆ. ರಘುತ್ತಮ್ ಸರ್ ಅವರು ವಿಜಯಪುರದಲ್ಲೇ ಜನಿಸಿದರು. ಇವರು ತಮ್ಮ ಶಿಕ್ಷಣವನ್ನ ಪ್ರೈಮರಿಯಿಂದ ಕಾಲೇಜುವರೆಗೆ ವಿಜಯಪುರದಲ್ಲಿಯೇ ಮುಗಿಸಿದರು. ಇವರು ಎಂ.ಕಾಂ, ಬಿ.ಎಡ್, LLB ಹೀಗೆ ಹಲವಾರು ಪದವಿಗಳನ್ನು ಪಡೆದುಕೊಂಡಿದ್ದಾರೆ. PUCಯಿಂದ ಎಂ.ಕಾಂ ವರೆಗೂ ಕಾಲೇಜಿನಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾರೆ. ಲೆಕ್ಕ ಮಾಡುವುದರಲ್ಲಿ ನಾನು ಪಕ್ಕಾ ಎನ್ನುವಂತೆ ಇವರು ಸೆಕೆಂಡ್ PUCಯಲ್ಲಿ ಅಕೌಂಟೆನ್ಸಿ ಎಂಬ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಇದು ನಾವೆಲ್ಲರೂ ಕೂಡ ಅಳವಡಿಸುವಂತಹ ವಿಷಯ. ಇವರು ಉಪನ್ಯಾಸಕರಾದ ನಂತರ ಕೂಡ ಉತ್ತಮ ಬೋಧಕರು ಕೂಡ ಆಗಿದ್ದಾರೆ. ಇವರು ಬೋಧಿಸಿದ ವಿಷಯದಲ್ಲಿ 18 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಮುಂದೆ ಇವರು 9 ವರ್ಷಗಳ ಕಾಲ ವಿಜಯಪುರ ದರ್ಬಾರ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯವಾಗಿರುವ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಎಂ.ಕಾಂ ವಿದ್ಯಾರ್ಥಿಗಳಿಗೆ ವಾಣಿಜ್ಯ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಸ್ತುತವಾಗಿ ಇವರು PDJ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇವರು ಅನೇಕ ಸಂಘಟನೆಗಳಲ್ಲಿ ಭಾಗವಹಿಸಿದ್ದಲ್ಲದೆ ಇತರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಇವರು ಯೂತ್ ಫಾರ್ ಸೇವಾ ಎಂಬ ಸಾಮಾಜಿಕ ಸೇವಾ ಸಂಘಟನೆ ಸಂಚಲನದ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಅಲ್ಲದೆ ಸಮಾಜ ಸೇವೆ, ದೇಶಭಕ್ತರ ಕತೆ ಹೇಳುವುದು, ಬೌದ್ಧಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮುಂತಾದ ಹವ್ಯಾಸಗಳನ್ನು ಹೊಂದಿದ್ದಾರೆ. ಈ ತರ ಗುರುಗಳನ್ನ ಪಡೆಯೋದಕ್ಕೆ ನಾವು ಮತ್ತೆ ಸ್ಟೇಜ್ ಮೇಲೆ ಇಲ್ಲಿ ಬರೋದಕ್ಕೆ ಅವ್ರು ಮಾತನಾಡೋದು ಕೇಳಿಸ್ಕೊಳ್ಳೋದಕ್ಕೂ ನಾವು ಪುಣ್ಯ ಮಾಡಿವಿ ಅಂತ ಹೇಳ್ತೀವಿ. ನಿನ್ನೆ ಎಂಬುದು 100, ನಾಳೆ ಎಂಬುದು 1000, ಇಂದು ಎಂಬುದು ಇದು ಒಂದೇ ದಿನ. ಈ ದಿನವನ್ನು ಹಾಳು ಮಾಡದೆ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳುತ್ತಾ ನನ್ನ ಚಿಕ್ಕ ಮಾತುಗಳಿಗೆ ಚುಕ್ಕೆಯನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಪ್ರಾಂಶುಪಾಲರಲ್ಲಿ ಕೇಳಿಕೊಳ್ಳುತ್ತೇನೆ. ಹಲವಾರು ವಿದ್ಯಾರ್ಥಿಗಳಿಗೆ 100 ಅಂಕಗಳನ್ನು ಗಳಿಸಿಕೊಟ್ಟಿದ್ದಾರೆ. ಅದೇ ಕೂಡ ನಮ್ಮ ಕಾಲೇಜಿನಲ್ಲೂ ಅವರು ಕೂಡ ಉಪನ್ಯಾಸವನ್ನು ನೀಡಲು ಬಂದಿದ್ದಾರೆ. ಅವರ ಉಪನ್ಯಾಸವನ್ನು ನಾವು ಸರಿಯಾಗಿ ಅರಿತುಕೊಂಡು ನಾವು ಕೂಡ ನಮ್ಮ ಪರೀಕ್ಷೆಯಲ್ಲಿ 100 ಅಂಕಗಳನ್ನು ಪಡೆಯಬೇಕು.
ಎಲ್ಲರೂ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮ ಮಾಡಿಕೊಟ್ಟಂತ ಈ ಕಾಲೇಜಿನ ಪ್ರಿನ್ಸಿಪಾಲರು ಹಾಗೂ ಸಹ ವ್ಯಕ್ತಿಗಳು, ಸನ್ಮಾನ ಸ್ವೀಕಾರ ಮಾಡಿದಂತ ರಘುರಾಮ್ ಜೋಶಿ ಅವರಿಗೂ ಕೂಡ ಅರ್ಜುನ್ಗಿರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ನಾಯಕತ್ವದ ಗುಣಗಳು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಬೇಕು ಎಂಬುದು ಅವರು ಕೂಡ ಈ ಭಾಷಣವನ್ನು ಮಾಡಲು ಬರ್ತಿದ್ದಾರೆ. ರಘುರಾಮ್ ಅರ್ಜುನ್ಗೆ ಅವರಿಗೆ ಈ ಕಾರ್ಯಕ್ರಮವನ್ನು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರು ಕೂಡ ಈ ಭಾಷಣವನ್ನು ಕೊಡುತ್ತಿದ್ದಾರೆ. ಸೊ ಎಲ್ಲರೂ ಶಾಂತತೆಯಾಗಿ ಅವರು ಯಾವ ರೀತಿಯನ್ನು PPT ಮುಖಾಂತರ ನಿಮಗೆ ಉಪನ್ಯಾಸವನ್ನು ನೀಡುತ್ತಾರೆ. ಸೊ ಶಾಂತ ರೀತಿಯಾಗಿ ಕೇಳಿ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಲಿಂಬೆನಾಡು ಇಂಡಿಯಾ, ಈ ಅದ್ಭುತ ಕಾಲೇಜಿನ ಅದ್ಭುತ ಪ್ರಾಂಶುಪಾಲರಾದಂತಹ ರಮೇಶ್ ಸರ್ ಅವರೇ, ಶ್ರೇಷ್ಠ ಚಿಂತಕರಾದಂತಹ ರಮೇಶ್ ಸರ್ ಅವರೇ, ರಾಜಲಕ್ಷ್ಮಿ ಮೇಡಮ್ ಅವರೇ, ಶಿರೀನ್ ಸುಲ್ತಾನ ಇನಾಮ್ದಾರ್ ಮೇಡಮ್ ಅವರೇ, ವಗ್ದಾಳ್ ಸರ್ ಅವರೇ, ಭಾರತಿ ಮೇಡಮ್ ಅವರೇ, ಪೂಜಾ ಮೇಡಮ್ ಅವರೇ, ತ್ರಿವೇಣಿ ಮೇಡಮ್ ಅವರೇ, ಮತ್ತು ನನ್ನ ನೆಚ್ಚಿನ ಆತ್ಮೀಯ ಮಿತ್ರನಾದಂತಹ ಮೊಮಿನ್ ಅವರೇ, ತಮ್ಮ ಹೆಸರು ಕವೀಂದ್ರ ಕುಮಾರ್ ಅವರೇ, ಮತ್ತು ಹಿರಿಯರಾದಂತಹ ನಮ್ಮ ದೇವರ್ ಸರ್ ಅವರೇ, ಮತ್ತು ಎಲ್ಲ ಈ ಭವ್ಯ ಭಾರತದ ಪ್ರಜೆಗಳಾದಂತಹ ಇನ್ಸ್ಟಾ ಸ್ನ್ಯಾಪ್ನಲ್ಲಿ ಇರುವಂತಹ, ಅಲ್ಲಿ ಮಾತ್ರ ಆಕ್ಟಿವ್ ಆಗಿರುವಂತಹ ಮುದ್ದು ವಿದ್ಯಾರ್ಥಿನಿಯರೇ, ಸಮಾಜ 10 ವರ್ಷ ಹಿಂದೆ ಹೆಂಗಿತ್ತೋ ಹಂಗೀಗಿಲ್ಲ, ಸಾಕಷ್ಟು ಬದಲಾಗ್ತಾ ಇದೆ. ಮಕ್ಕಳಿಗೀಗ 1 ತಾಸು ಒಂದೇ ಕಡೆ ಹಿಡ್ಕೊಂಡು ಕೂಡುವುದು ಅಸಾಧ್ಯವಾದಂತಹ ಕೆಲಸ. ಹೊಳ್ಳಿ ಮತ್ತೆ ಮೋಯೆ ಹಾಡ ಹಚ್ರಿ ಅಂತವೆಲ್ಲ ನಾ ಡ್ರೈವರ ಅಂತ ಗುಂಗನಾಗಿರುವಂತಹ ನಾವೆಲ್ಲರೂ. ಸಮಾಜ, ಚಲನಚಿತ್ರಗಳ ಆಕರ್ಷಣೆ, ಈ DJ ಇತ್ಯಾದಿ ಇವೆಲ್ಲ ನಮ್ಮನ್ನು ಸಾಕಷ್ಟು ಕೆಡಿಸ್ತಾ ಇವೆ. ಕನ್ನಡದ ಈಗ ಬರ್ತಿರುವಂಥ ಹಾಡುಗಳನ್ನು ನೋಡಿದ್ರೆ ಆ ಹಾಡುಗಳೇನು ಸಂಗೀತದ ಒಂದು ಆಕರ್ಷಣೆ ಭಾಳ ಇದ್ರು ಆ ಹಾಡಿನ ಹಿಂದಿನ ಅರ್ಥ ನೋಡಿದ್ರೆ ಎಷ್ಟು ಕೆಟ್ಟದಾಗಿ ಇವೆ ಅಂತ ಹೇಳಿ ನಾವು ನೋಡ್ತಾ ಇಲ್ಲ. ಅದನ್ನು ರೀಸೆಂಟ್ ಆಗಿ ಬಂದಿರುವಂತಹ ಕಣ್ಣು ಹೊಡೆಯಕ ಹಾಡ ಇರಬಹುದು, ಈ ಸದ್ಯ ಪ್ರಚಲಿತ ಇರುವಂತಹ ಹಿತ್ತಲಕ್ಕ ಯಾವುದೋ ಒಂದು ಅತಿ ಕೆಟ್ಟ ಹಾಡ ನಮ್ಮ ಸುತ್ತಮುತ್ತಲು ಹರಿದಾಡ್ತಾ ಇದೆ. ಅದರ ಹಿಂದಿನ ಸಾಹಿತ್ಯವನ್ನ, ಬರವಣಿಗೆಯನ್ನ ನಾವು ನೋಡ್ತಾ ಇಲ್ಲ. ಯಾರು ಭಾರಿ ಮ್ಯೂಸಿಕ್ ಪ್ರಭುದೇವ ಡ್ಯಾನ್ಸ್ ಮಾಡ್ಯಾನ, ನಾವು ದಿನ ಕೇಳಬೇಕು ಅನ್ನೋ ಹುಚ್ಚಷ್ಟೇ ನಮಗೆ ಹೊಕ್ಕ್ಯದ. ಆದ್ರೆ ಹೆಣ್ಣಿನ ಒಂದು ಪಾವಿತ್ರ್ಯವನ್ನ ಎಷ್ಟು ಹಾಳು ಮಾಡಿದೆ ಆ ಹಾಡ ಅನ್ನೋದನ್ನ ನಾವು ಯಾರು ಲಕ್ಷ್ಯ ಕೊಟ್ಟು ನೋಡ್ತಾ ಇಲ್ಲ. ಏತನ್ ಮಧ್ಯೆ ನಾವು ಭವ್ಯ ಭಾರತದ ಪ್ರಜೆಗಳಾಗೋರು, ನಾಯಕರಾಗಬೇಕನ್ನೋರು, ನಾಯಕತ್ವದ ಮೇಲೆ PPT ಕೇಳಬೇಕಂತ ಕೂತವ್ರು ನಾವೆಲ್ಲರೂ. ಸೊ ನಾವು ಹೆಂಗಿರ್ಬೇಕು, ನಾವು ಯಾವ ದೃಷ್ಟಿಕೋನದಿಂದ ನಾಯಕರಾಗಬೇಕು, ಕೇವಲ ಇನ್ಸ್ಟಾ ಫೇಸ್ಬುಕ್ನಾಗ ಕಾಣಿಸುವಂಥ ಲೀಡರ್ಸ್ ಆಗಬೇಕು, ಏನು ಸಮಾಜದ ಕೊನೆ ವ್ಯಕ್ತಿಗೂ ಒಳ್ಳೇದು ಮುಟ್ಟಬೇಕು, ಒಳ್ಳೇದಾಗಬೇಕು ಅನ್ನುವುದ್ರ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದನ್ನ ಇವತ್ತಿನ PPT ಮೂಲಕ ಹೇಗೆ ಸಮಾಜದಲ್ಲಿದ್ದಂಥ ಶ್ರೇಷ್ಠ ವ್ಯಕ್ತಿಗಳು ಪ್ರಚಾರ ಪ್ರಿಯರಾಗದೆ ಕೇವಲ ನಾನು ಮಾಡೋ ಕೆಲಸನೇ ಶ್ರೇಷ್ಠ ಕೆಲಸ ಅಂತ ಹೇಳಿ ಅಂದ್ಕೊಂಡು ಮಾಡಿದ್ರಲ್ಲ,
ಅಂಥವ್ರು ನಮಗೆ ನಾಯಕರು, ಅಂಥವ್ರು ಆದರ್ಶ ಆಗಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು. ಹೀಗಾಗಿ ಮಹಾಭಾರತದಲ್ಲಿ ಒಂದು ಪ್ರಸಂಗ ವಿದುರ ನೀತಿ ಅಂತ ಹೇಳಿ ಬರ್ತದೆ. ಚಾಣಕ್ಯ ನೀತಿ ನಮಗೆಲ್ಲರೂ ಗೊತ್ತು, ಕೌಟಿಲ್ಯನ ಅರ್ಥಶಾಸ್ತ್ರ ಇವೆಲ್ಲ ಕೇಳಿವಿ. ಆ ಕೌಟಿಲ್ಯ ಚಾಣಕ್ಯ, ಅವನಿಗೂ ಆದರ್ಶನಾದಂತಹ ಒಬ್ಬ ವ್ಯಕ್ತಿ ವಿದುರ. ಅವ ಧೃತರಾಷ್ಟ್ರನಿಗೆ ಒಂದು ರಾತ್ರಿ ಕೂತ್ಕೊಂಡು ಸುಮಾರು 600 ಶ್ಲೋಕಗಳಲ್ಲಿ ಉಪದೇಶ ಮಾಡ್ತಾನೆ. ರಾಜ್ಯ ಹೆಂಗಿರ್ಬೇಕು, ನಾಯಕರು ಹೆಂಗಿರ್ಬೇಕು, ಪಾಂಡವರು ಎಂಥವ್ರು, ದುರ್ಯೋಧನ ನಿನ್ನ ಮಕ್ಕಳು ಎಂಥವರು ಅಂಥೇಳಿ ಉಪದೇಶ ಮಾಡಬೇಕಾದ್ರೆ ಅಲ್ಲಿ ಒಂದು ಅಧ್ಯಾಯದೊಳಗ ಜ್ಞಾನಿಗಳು ಎಂಥವ್ರು ಇರಬೇಕು, ಲೀಡರ್ಸ್ ಎಂಥವ್ರು ಇರಬೇಕು ಅನ್ನೋದ್ರ ಮೇಲೆ ಡಿಸ್ಕಷನ್ ಆಗ್ತದೆ. ಅಲ್ಲಿ ಹೇಳಿದಂತಹ ವಿಚಾರವನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ನಾನು ನಿಮಗೆ ಇವತ್ತು ತೋರಿಸ್ತೇನೆ. ಆ ಗುಣಗಳು ಹೊಂದಿದ್ದಂತಹ ನಾಯಕರುಗಳು ನಮ್ಮ ಸುತ್ತಮುತ್ತಲು ಯಾರ್ಯಾರು ಆಗಿ ಹೋದ್ರು ಅವ್ರ ಬಗ್ಗೆ ಉದಾಹರಣೆ ಕೊಡ್ತಾ ನಿಮಗೆ ತಿಳಿಸ್ತೇನೆ. ಪ್ರಾಂಶುಪಾಲರು ಮತ್ತೊಮ್ಮೆ ಅಪ್ಪಣೆಯನ್ನ ತಗೊಳ್ತಾ ಶುರು ಮಾಡೋಣ. ಎಸ್, ಲಕ್ಷ ಕೊಡ್ರಿ. ನಮ್ಮ ಸುತ್ತಮುತ್ತಲ ಆದವರು ಅವ್ರ ಬಗ್ಗೆ ನಾವು ಬಹಳ ತಿಳ್ಕೊಂಡೇ ಇಲ್ಲ. ಅವ್ರ ಬಗ್ಗೆ ನಾವು ತಿಳ್ಕೋಬೇಕು, ಅವ್ರ ಗುಣಗಳನ್ನು ನಾವು ತಿಳ್ಕೋಬೇಕು. ಶುರು ಮಾಡೋಣ. ಎಸ್, ವಿದುರ ಧೃತರಾಷ್ಟ್ರನಿಗೆ ಉಪದೇಶ ಮಾಡುವಂತಹ ಈ ಚಿತ್ರ, ಇದು ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಹೇಳಿ ಆ ಹೆಡ್ಡಿಂಗ್ ಒಳಗೂ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ದೃಷ್ಟಿಕೋನದಿಂದ ಇದು ಅಧ್ಯಯನಶೀಲ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿದೆ. ಒಂದು ಶ್ಲೋಕದಲ್ಲಿ ಯಾವ್ಯಾವ ಗುಣಗಳ ಬಗ್ಗೆ ವಿದುರ ಹೇಳ್ತಾನೆ. ಲೀಡರ್ಸಿಗೆ ಯಾವ ನಾಲೆಜ್ ಇರಬೇಕು? ಸೆಲ್ಫ್ ನಾಲೆಜ್, ಇನಿಷಿಯೇಷನ್, ಎಫರ್ಟ್, ಪೇಷನ್ಸ್, ಫರ್ಮ್ನೆಸ್ ಅಂಡ್ ಫೇತ್. ಸೆಲ್ಫ್ ನಾಲೆಜ್ ಅಂದ್ರೆ ಲೀಡರ್ಗೆ ಮೊದಲು ತನ್ನ ಬಗ್ಗೆ ತನಗೆ ಜ್ಞಾನ ಇರಬೇಕು. ನಾನು ಏನು, ನಾನು ಎಂಥವ, ನಾನು ಎಲ್ಲಿಂದ ಬಂದೆ, ನಾನು ಏನ್ ಮಾಡ್ಬೇಕಂತೀನಿ, ಈ ಗುಣಗಳ ಬಗ್ಗೆ ನನಗೆ ಜ್ಞಾನ ಇರಬೇಕು. ನನ್ನ ಬಗ್ಗೆ ನನಗೆ ಗೊತ್ತಿರಬೇಕು. ಇನಿಷಿಯೇಷನ್, ಯಾವಾಗಲೂ ಉಪಕ್ರಮ ತಗೋಬೇಕು, ಹೊಸದೇನ್ರೆ ಮಾಡಬೇಕು. ಸೊ ಆ ಇನಿಷಿಯೇಷನ್, ಉಪಕ್ರಮಶೀಲನಾಗಿರ್ಬೇಕು. ನಾವು ಉದ್ಯಮಶೀಲ ಎಂಟರ್ಪ್ರಿನರ್ಶಿಪ್ ಓದ್ತೀವಿ, ಹೌದಾ? ಸೊ ಎಂಟರ್ಪ್ರಿನರ್ನ ಮೊದಲನೇ ಗುಣ ಯಾವ್ದಪ್ಪ ಅಂದ್ರೆ ಇನಿಷಿಯೇಷನ್. ತಲೆಯಾಗೋನಿಗೆ ಹೊಕ್ಬೇಕು ಐಡಿಯಾ. ಸೊ ಆ ಇನಿಷಿಯೇಷನ್ ನಮ್ಮಲ್ಲಿ ಇರಬೇಕು, ಉಪಕ್ರಮ ಇರಬೇಕು. ಸೊ ಇವತ್ತ ಬಿಜಾಪುರದಿಂದ ನನ್ನ ಕರೆಸ್ಬೇಕು ಅನ್ಲಿಕ್ಕೂ ಉಪಕ್ರಮ ಬೇಕಲ್ಲ, ಹೌದಾ? ಸೊ ಆ ಉಪಕ್ರಮ ನಮ್ಮಲ್ಲಿ ಇರಬೇಕು. ನೆಕ್ಸ್ಟ್ ಎಫರ್ಟ್, ಬರೇ ತಲೆಯಾಗ ಬಂದ್ರ ನಡೆಯಂಗಿಲ್ಲ, ಅದನ್ನ ಕೆಲಸ ಜಾರಿಗೆ ತರೋಂಗ ಎಫರ್ಟ್ ಹಾಕ್ಬೇಕು ಅದಕ್ಕೆ. ನೆಕ್ಸ್ಟ್, ಅಗಾಳೆ ಸಸಿ ಬಗ್ಗೆ ಹೇಳಿದ ನಿರೂಪಕ ರಮೇಶ್ ಅಲ್ಲ? ಸೊ ಇವತ್ತು ನಾವು ಬಿತ್ತೀವಿ, ಫಲ ನಾಳೆ ಸಿಕ್ಬಿಡ್ತದ? ಇಲ್ಲ, ಪೇಷನ್ಸ್ ಇಟ್ಕೋಬೇಕು. ಸೊ ನಾವು ಹಾಕಿದ್ದ ಇನ್ವೆಸ್ಟ್ಮೆಂಟ್ ರಿಟರ್ನ್ ಸಿಗಬೇಕಂದ್ರೆ ಅದಕ್ಕೆ ಟೈಮ್ ಕೊಡಬೇಕು ನಾವು. ಹಂಗೆ ಪೇಷನ್ಸ್ ನಮಗೆ ಬಹಳ ಬೇಕು. ನೆಕ್ಸ್ಟ್ ಫರ್ಮ್ನೆಸ್ ಅಂಡ್ ಫೇತ್, ದೃಢವಾಗಿ ನಿಲ್ಬೇಕು ಮತ್ತು ವಿಶ್ವಾಸ ಇರಬೇಕು. ಹೀಗೆ ಈ ಗುಣಗಳಿದ್ದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ, ಇವನ್ ಫೋಟೋ ನಮ್ಗೆ ಗೊತ್ತಿರ್ಬೇಕು. ಯಾರಿವನು? ಭಗತ್ ಸಿಂಗ್. ಭಗತ್ ಸಿಂಗನ ಬಗ್ಗೆ ದ ಲೆಜೆಂಡ್ ಆಫ್ ಭಗತ್ ಸಿಂಗ್ ಅಂತ ಹೇಳಿ ಅಜಯ್ ದೇವಗನ್ ಮಾಡಿದಂತಹ ಒಂದು ಪಿಕ್ಚರ್, ದ ಲೆಜೆಂಡ್ ಆಫ್ ಭಗತ್ ಸಿಂಗ್. ನೋಡ್ರಿ, ಅದು ಭಾರಿ ಮೈಯೊಳಗೆ ರೋಮಾಂಚನ ಹುಟ್ಟಿಸುವಂತಹ, ಕೂದಲು ನಿಲ್ಬೇಕು, ಅಷ್ಟು ನಮ್ಮ ಕಣ್ಣಾಗ ನೀರು ಬರ್ಬೇಕು ಅಂತ ಚಂದ ಆಕ್ಟಿಂಗ್ ಮಾಡ್ಯಾನ. 23ನೇ ವಯಸ್ಸು, ಅದು ಸಾಯುವ ವಯಸ್ಸಲ್ಲ. ಕೊನೆ ದಿನ ಜೈಲ್ನಲ್ಲಿ ಕೂತಿರ್ತಾನೆ, ಇನ್ನೇನು ಗಲ್ ಆಗ್ಬೇಕು, ನೇಣಿಗೆ ಕರ್ಕೊಂಡು ಹೋಗ್ಬೇಕು. ಅವಾಗ ಭಗತ್ ಸಿಂಗ್ ಪುಸ್ತಕ ಓದ್ತಿರ್ತಾನ್ರಿ. ಇನ್ನೇನು ನಾನು ಹೋಗ್ತೀನಿ, ಗಲ್ಲಿಗೆ ಏರ್ತೀನಿ ಅಂತ ಗೊತ್ತಿದ್ರು ಪುಸ್ತಕ ಓದ್ತಿರ್ತಾನೆ. ಅದೇ ನಮಗೆ ಯಾರಿಗಾದ್ರೂ ಇನ್ನೊಂದು ತಾಸಿಗೆ ನೀವು ಹೋಗಿಪ್ಪ ಅಂದ್ರೆ ನಾ ಏನ್ ತಿನ್ಲಿ, ಏನ್ ಬೀಳ್ಲಿ, ಯಾರಿಗೆ ಫೋನ್ ಹಚ್ಚಲಿ, ಯಾರಿಗೆ ಮಾತಾಡ್ಲಿ, ನನ್ನ ರೊಕ್ಕ ಕೆಟ್ಟದ, ಹಂಗ ಆಗ್ತಿರ್ತದ ನಮ್ಗೆ. ಆದ್ರೆ ಭಗತ್ ಸಿಂಗ್ ಪುಸ್ತಕ ಓದ್ತಾ ಇದ್ದ. ಜೈಲರ್ ಬಂದು ಹೇಳ್ತಾನೆ, ಭಗತ್ ಸಿಂಗ್ ಟೈಮ್ ಆಯ್ತು. ಜೈಲರ್ ಸಾಬ್ ಸ್ವಲ್ಪ ತಡ್ರಿ, ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಗೆ ಭೇಟಿ ಆಗ್ಲಿಕ್ಕತ್ತಾನ, ಸ್ವಲ್ಪ ಓದ್ಲಿಕ್ಕತ್ತೀನಿ, ಓದಿ ಬರ್ತೀನಿ. ಎಂಥ ದೃಢತೆ, ಎಂಥ ಭಾರತ ಮಾತೆಗಾಗಿ ತನ್ನ ಪ್ರಾಣವನ್ನೂ ಲೆಕ್ಕಕ್ಕಿಡದೆ ದೇಶಕ್ಕಾಗಿ ಸಮರ್ಪಣೆ ಮಾಡಿದನಲ್ಲ, ಆ ಭಗತ್ ಸಿಂಗ್ ನಮಗೆ ಆದರ್ಶ ಆಗಬೇಕು. ಸೊ ಇಂಥ ಗುಣಗಳು ಹೊಂದಿದ್ದಂತಹ ಸೆಲ್ಫ್ ನಾಲೆಜ್, ಇನಿಷಿಯೇಷನ್, ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ತೆಗೆದಂತಹ ಈ ಭಗತ್ ಸಿಂಗ್ ನಮಗೆ ಆದರ್ಶನಾಗಬೇಕು. ಇಂಥ ಗುಣಗಳನ್ನು ನಾವು ಅಳವಡಿಸ್ಕೋಬೇಕು. ಮುಂದೆ
ಶ್ಲೋಕದಲ್ಲಿ ಮತ್ತೆರಡು ಶ್ರೇಷ್ಠ ಗುಣಗಳನ್ನು ಹೇಳ್ತಾನೆ. ಮೆರಿಟೋರಿಯಸ್ ಆಕ್ಟ್ಸ್, ಶ್ರೇಷ್ಠವಾದಂತಹ ಕೆಲಸಗಳನ್ನು ಮಾಡ್ಬೇಕು ನಾವು ಯಾವಾಗಲೂ, ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಮೆರಿಟೋರಿಯಸ್ ಆಕ್ಟ್ಸ್ ಅಂಡ್ ನಾಟ್ ಡೂಯಿಂಗ್ ವರ್ಕ್ಲೆಸ್, ಯಾವ ಕಿಮ್ಮತ್ತಿಲ್ಲದ ಕೆಲಸವನ್ನು ನಾವು ಮಾಡಬಾರ್ದು. ಸೊ ಇದಕ್ಕೆ ಆದರ್ಶವಾದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಯಾರು? APJ ಅಬ್ದುಲ್ ಕಲಾಂ. ಎಂಥ ಶ್ರೇಷ್ಠ ವ್ಯಕ್ತಿಪ ಅಂತಂದ್ರೆ ಅವರು ಭಾಷಣ ಮಾಡ್ತಾ ಮಾಡ್ತಾ ಕುಸಿದು ಬಿದ್ರು. ಹೌದಾ? ಯಾವಾಗಲೂ ಜೀವನದಾಗ ಅವರು ಪ್ರಯತ್ನ ಮಾಡ್ರಿ. ಪೇಪರ್ ಹಾಕಿದಂಥ ಹುಡುಗರಿ ಅವರು, ಪೇಪರ್ ಮನೆಗೆ ಪೇಪರ್ ಹಾಕಿದವರು. ಯಾವುದೂ ಕೆಲಸವು ಕೆಟ್ಟದ್ದಲ್ಲ ಸಮಾಜದಾಗ, ಪ್ರತಿಯೊಬ್ಬರದು ನಮ್ಗೆ ಅವಶ್ಯಕತೆ ಅದನ್ನೇ ಅದ. ಯಾವುದು ಶ್ರೇಷ್ಠ ಕೆಲಸ ಉಚ್ಚ ನೀಚ ಅಲ್ಲ, ಎಲ್ಲವೂ ಶ್ರೇಷ್ಠ ಕೆಲಸನೇ. ಬಗ್ಗೆ ಭವ್ಯ ಕನಸನ್ನು ಕಂಡಂತಹ APJ ಅಬ್ದುಲ್ ಕಲಾಂ ನಮಗೆ ಆದರ್ಶ ಆಗ್ಬೇಕು. ಸೊ ಯಾವ್ಯಾವ ವ್ಯಕ್ತಿಗಳು ಬರ್ತಾರ ಆ ವ್ಯಕ್ತಿಗಳ ಹೆಸರನ್ನು ನಾವಿಲ್ಲಿ ಬರ್ಕೋಬಹುದು. ಯಾಕಂದ್ರೆ ಅವ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು, ಯಾವ ರೀತಿ ನಮಗವರು ಆದರ್ಶರಾಗ್ತಾರೆ, ಜೀವನ ಹೆಂಗ ಅವರು ಸವಸಿದ್ರು, ಅದಕ್ಕೆ ಆ ಹೆಸರುಗಳನ್ನು ಸಾಧ್ಯ ಆದ್ರೆ ಬರ್ಕೊಳ್ರಿ. ಗೊತ್ತಿದ್ದವ್ರು ಇದಾರ, ಕೆಲವರು ಗೊತ್ತಿರ್ಲಾರ್ದವರು ಬರ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್, ಸಿಟ್ ಎಂದು ಮಾಡ್ಕೋಬಾರ್ದು. ಅದು ಬಿಟ್ಟು ಬೇರೆ ಬರುವುದೇ ಇಲ್ಲ ನಮಗ. ಸಿಟ್ಟು ಒಂದೇ ಒಟ್ಟನೆ ಬಂದ್ಬಿಡ್ತದ. ಹೌದಾ? ಸೆಲ್ಫ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ನಾವು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡೋರಲ್ಲ, ಹೌದಲ್ಲ? ಮತ್ತೆ ಬರೀ ಅಸೆಟ್ ಅಷ್ಟೇ ಜಾಸ್ತಿ ಇರ್ಲಿ ಅಂತೀವೇನೋ? ಇಲ್ಲ, ಲಯಬಿಲಿಟೀಸ್ ಅಷ್ಟೇ ಜಾಸ್ತಿ ಇರಬೇಕು. ಎರಡು ಏನಾಗಬೇಕು? ಟ್ಯಾಲಿ ಆಗ್ಬೇಕು, ಈಕ್ವಲ್ ಆಗ್ಬೇಕು. ಸೊ ಸೆಲ್ಫ್ ಬ್ಯಾಲೆನ್ಸ್ಡ್ ಆಗಿ ನಾವು ಇರಬೇಕು. ಸೊ ಇದಕ್ಕೆ ಆದರ್ಶ ಇದ್ದಂತ ವ್ಯಕ್ತಿ ಯಾರಪ್ಪ ಅಂತಂದ್ರ ಈಕಿ ಹೆಣ್ಮಗಳು ತುಳಸಿ ಗೌಡ ಅಂತ ಹೇಳಿ, ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿ ಆಕಿ ಯಾರ ಕಡೆಯಿಂದ ಪ್ರಶಸ್ತಿ ತಗೊಳ್ಳಿಗತ್ತಾಳ? ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವ್ರ ಕಡೆಯಿಂದ. ಈಗ ರಾಷ್ಟ್ರಪತಿ ಯಾರಿದಾರ್ರಿ? ಎಸ್, ವೆರಿ ಗುಡ್. ದ್ರೌಪದಿ ಮುರ್ಮುರಿ ಅಲ್ಲ ಮತ್ತ ಮಾತಾಡೋ ಮುಂದಾಗ ನಾವು ಅಸಹ್ಯ ಮಾಡ್ಬಿಡ್ತೀವಿ ಅಂತವ್ರಿಗೆಲ್ಲ. ಹೌದಾ? ಸೊ ಆ ರಾಮನಾಥ್ ಕೋವಿಂದ್ ಅವ್ರ ಕಡೆಯಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಳ್ಳುವಂತಹ ಈ ತುಳಸಿ ಗೌಡ ತನ್ನ ಊರಲ್ಲಿ ಹೊನ್ನಾಳಿಯಲ್ಲಿ ಸಣ್ಣ ಪುಟ್ಟ ಗಿಡ ಮರಗಳನ್ನು ಬೆಳೆಸಾಳಕ್ಕೆ. ಎಷ್ಟು ಥರದ್ದು ಬೆಳೆಸಾಳಪ್ಪ ಅಂತಂದ್ರೆ ಲೆಕ್ಕ ಗೊತ್ತಿಲ್ಲ. ಎಷ್ಟೋ ಎಲ್ಲೂ ಇರ್ಲಾರ್ದಂಥ ಗಿಡ ಬಳ್ಳಿಗಳನ್ನ ಆಕಿ ಬೆಳೆಸಾಳ. ಅದು ಪ್ರಧಾನಮಂತ್ರಿಗಳಿಗೆ ಗೊತ್ತಾಗಿ ಪದ್ಮಶ್ರೀ ಪುರಸ್ಕಾರವನ್ನು ಕೊಟ್ಟರು. ಪರಿಸರದ ಬಗ್ಗೆ ಕಾಳಜಿ ಇರಬೇಕು ಅಂತ ಹೇಳಿದ್ರೆ ಈಗಿನ. ಸೊ ಪರಿಸರದ ಬಗ್ಗೆ ಕಾಳಜಿ ಇದ್ದಂತಹ ವ್ಯಕ್ತಿ ಹೆಣ್ಮಗಳು ನಮಗ ಆದರ್ಶ. ತನ್ನ ಹಳ್ಳಿ ಉಡುಪನ್ನೇ ಧರಿಸಿಕೊಂಡು ದಿಲ್ಲಿಯ ಆ ರಾಷ್ಟ್ರಪತಿ ಭವನದಾಗ ಹೋಗಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವಂತಹ ಪ್ರಚಾರ ಬಯಸದಂತಹ ವ್ಯಕ್ತಿಗಳು ನಮಗೆ ಆದರ್ಶ ಆಗಬೇಕು. ಗೊತ್ತಿರಲಿ, ಅಲ್ಲಿವರೆಗೂ ನಾವು ತೆರೆಯ ಮರೆಯಲ್ಲಿ ನಿಂತು ಕೆಲಸ ಮಾಡುವುದನ್ನು ಕಲಿಯಲ್ಲ, ಅಲ್ಲಿವರೆಗೂ ನಾವು ನಿಜವಾದ ನಾಯಕರಾಗಲ್ಲ. ಬ್ಯಾಕ್ ಸ್ಟೇಜ್ ಒಳಗಿರ್ಬೇಕು, ಹಿಂದೆ ನಿಂತ ನಾವು ಕೆಲಸ ಮಾಡ್ತಿರ್ಬೇಕು. ಸೊ ಅಂಥವ್ರು ನಮಗೆ ಆದರ್ಶ ಆಗ್ಬೇಕು. ಇವ್ರ ಹೆಸರು ಪರಿಚಯ ಇಲ್ಲ, ಹೆಸರು ಬರ್ಕೋಬೇಕು ಇವ್ರದ್ದು, ತುಳಸಿ ಗೌಡ. ರೈಟ್? ಕ್ಲಾಂಡಸ್ಟೈನ್ನೆಸ್ ಅಂತ ಹೇಳಿ ಬರುತ್ತೆ. ಸೀಕ್ರಸಿ ಅಂತ ಹೇಳ್ತೀವಿ ನಾವು. ಗುಪ್ತವಾಗಿ ಕೆಲಸ ಮಾಡಬೇಕು. ನಮ್ಮ ಕೆಲಸ ಹವಾ ಮಾಡಬೇಕು, ನಾವು ಹವಾ ಮಾಡಬಾರ್ದು. ನಮ್ಮ ಕೆಲಸ ಹವಾ ಮಾಡಬೇಕು. ಹೌದಾ? ನಮ್ಮ ಹೆಸರು ಹೇಳಿದ್ರೆ ಕೆಲಸ ಆಗ್ಬೇಕು, ಆ ಮಟ್ಟಿಗೆ ನಾವು ಬೆಳಿಬೇಕು. ಸೊ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಗುಪ್ತವಾಗಿ ಕೆಲಸ ಮಾಡಬೇಕು. ಯಾವಾಗಲೂ ತೆರೆ ಮರೆಯಲ್ಲ ಅಂತ ಈಗಿನ ಹೇಳಿದ್ನಲ್ಲ, ಅದು ಬಹಳ ನಮ್ಮನ್ನ ಕಾಪಾಡ್ತದೆ. ಸೊ ನಮ್ಮ ಎಫರ್ಟ್, ಕತ್ತಲೆಯಲ್ಲಿ ನಾವು ಮಾಡಿದಂತಹ ನಮ್ಮ ಎಫರ್ಟ್, ಅದು ರಿಸಲ್ಟ್ ಬೆಳಕು ತೋರಿಸ್ಬೇಕು ನಾಲ್ಕು ಮಂದಿಗೆ ಗೊತ್ತಾಗ್ಬೇಕು. ಅದು ಗುಣ ನಮ್ಮಲ್ಲಿ ಇರಬೇಕು. ಸೊ ಇದು ಲೀಡರ್ಶಿಪ್ ಕ್ವಾಲಿಟಿ. ಆಗ ಹೇಳ್ತಿದ್ದೆ ನಾನು, ಚಾಣಕ್ಯ. ಹೌದಾ? ಎಂಥ ಚಾಣಕ್ಯಪ್ಪ ಅಂದ್ರೆ ಅವನು ಶ್ರೇಷ್ಠ ಒಬ್ಬ ಶಿಕ್ಷಕ. ಪೊಲಿಟಿಕಲ್ ಸೈನ್ಸ್, ರಾಜನೀತಿಯನ್ನು ಹೇಳುವಂತಹ ತಕ್ಷಶಿಲಾ ವಿಶ್ವವಿದ್ಯಾಲಯದ ಉಪನ್ಯಾಸಕ. ಇಡೀ ಭರತ ಖಂಡವನ್ನ, ಅಖಂಡ ಭಾರತವನ್ನು ಜೋಡಿಸ್ತಾನೆ. ಧನನಂದನ ಮದವನ್ನ ಅಡಗಿಸಿ ಆ ಚಂದ್ರಗುಪ್ತ ಮೌರ್ಯನನ್ನ ರಾಜ ಮಾಡ್ತಾನಲ್ಲ, ಗುಪ್ತವಾಗಿ ಕೆಲಸ ಮಾಡ್ತಾನೆ. ಅವನು ಯಾರು ನೋಡಿರಂಗೇ ಇಲ್ಲ. ಆದ್ರೆ ಅವ್ ಬಂದು ಹೋಗ್ಯಾನಂತ ಗೊತ್ತಾದ್ರೆ ಏನೋ ಗದ್ಲ ಆಗುದದ ಅಂತ ಹೇಳಿ ಅನಿಸ್ತಿತ್ತು. ಹಂಗ ಕೆಲಸ ಮಾಡ್ತಿದ್ದ ಚಾಣಕ್ಯ. ಯೂಟ್ಯೂಬ್ ಒಳಗ 47 ಎಪಿಸೋಡ್ ಒಂದು ಸೀರಿಯಲ್ ಅದ ಚಾಣಕ್ಯ. 1990 ಒಳಗೆ ಬರ್ತಿತ್ತು DD1 ಒಳಗ. ಆ 47 ಎಪಿಸೋಡ್ ನೋಡ್ರಿ, ಚಾಣಕ್ಯ ಏನ್ ಕೆಲಸ ಮಾಡಿದ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಸೊ ಕ್ಲಾಂಡಸ್ಟೈನ್ನೆಸ್, ಗುಪ್ತವಾಗಿ ಕೆಲಸ ಮಾಡುವುದು.
ಗುಪ್ತವಾಗಿ ಕೆಟ್ಟದ ಕೆಲಸ ಮಾಡಿದ್ರೆ ಉದ್ಧಾರ ಆಗಲ್ಲ, ಗುಪ್ತವಾಗಿ ಶ್ರೇಷ್ಠವಾದ ಕೆಲಸ ಮಾಡಬೇಕು. ಸಮಾಜಕ್ಕೆ ಕೆಟ್ಟದ್ದಾಗೋದು ಮಾಡಿದ್ರೆ ನಡೆಯಲ್ಲ, ಸಮಾಜಕ್ಕೆ ಒಳ್ಳೇದಾಗೋದು ಮಾಡಿದ್ರೆ ಮಾತ್ರ ನಮಗೆ ಒಳ್ಳೇದಾಗ್ತದೆ. ನೆಕ್ಸ್ಟ್, ಕಮಿಟ್ಮೆಂಟ್ ಇನ್ಸ್ಪೈಟ್ ಆಫ್ ಹಾರ್ಡ್ಶಿಪ್ಸ್. ಎಷ್ಟೇ ತೊಂದರೆಗಳಿದ್ರು ನಾನು ನನ್ನ ಕೆಲಸಕ್ಕೆ ಪ್ರತಿಬದ್ಧನಾಗಿರ್ಬೇಕು, ಕಮಿಟೆಡ್ ಆಗಿರ್ಬೇಕು. ಕಮಿಟ್ ಅಂತಂದ್ರೆ ಈಗ ಬೇರೆ ಶಬ್ದ ಬೇರೆ ತಲೆಯಾಗಿ ಉಳ್ಬಿಡ್ತದೆ ನಮಗೆ ಕಮಿಟ್ ಅಂತ ಅಂದ್ಕೊಳ್ಳೆ. ಆದ್ರೆ ಸಲ್ಮಾನ್ ಖಾನ್ ಒಂದು ಪಿಕ್ಚರ್ ಅದ ವಾಂಟೆಡ್ ಅಂತ ಹೇಳಿ, ಅದ್ರೊಳಗೆ ಕಮಿಟ್ಮೆಂಟ್ ಒಂದು ಡೈಲಾಗ್ ಹೊಡಿತಾನೆ, ಕೇಳಿರೇನ? ಏನದ ಹೇಳ್ರಿ? ಸಲ್ಮಾನ್ ಖಾನ್ ವಾಂಟೆಡ್ ಅಂತ ಪಿಕ್ಚರ್ ಅದು ಗೊತ್ತದಲ್ಲ? ಇಲ್ಲ. मैंने एक बार कमिटमेंट कर दी तो मैं अपनी खुद की भी नहीं सुनता ಅಂತ ಹೇಳಿ. ಹೌದಾ? ಸೊ ಕಮಿಟ್ಮೆಂಟ್ ಇನ್ಸ್ಪೈಟ್ ಆಫ್ ಹಾರ್ಡ್ಶಿಪ್ಸ್. ಸೊ ಆ ಎಲ್ಲ ತೊಂದರೆಗಳಿದ್ರು ನನ್ನ ಕೆಲಸ ಬಂದ ನಾನು ಮಾಡಲೇಬೇಕು, ಬಿಡಬಾರದು. ಸೊ ಇದಕ್ಕೆ ಉದಾಹರಣೆಯಾಗಿ ನಿಲ್ತಾರೆ ಇಬ್ಬರು ವ್ಯಕ್ತಿಗಳು. ರೀಸೆಂಟ್ ಆಗಿ ಒಂದು ಫಿಲ್ಮ್ ಬಂತು, 12th ಫೇಲ್ ಅಂತ ಹೇಳಿ. PUC ಫೇಲ್ ಆದಂತಹ ಒಬ್ಬ ವಿದ್ಯಾರ್ಥಿ ಫೇಲ್ ಆಗಿ 3ನೇ ಚಾನ್ಸ್ಗೆ ಪಾಸ್ ಅವ IPS ಎಕ್ಸಾಮ್ ಪಾಸ್ ಮಾಡ್ತಾನ್ರಿ. IPS ಫುಲ್ ಫಾರ್ಮ್ ಗೊತ್ತಿರಂಗಿಲ್ಲ ಅವನಿಗೆ, ಆದ್ರೆ IPS ಎಕ್ಸಾಮ್ ಪಾಸ್ ಆಗ್ತಾನೆ ಆಮೇಲೆ ಅವ. ಸೊ ಮನೋಜ್ ಕುಮಾರ್ ಶರ್ಮಾ ಅಂತ ಹೇಳಿ ಒಬ್ಬ ಪೊಲೀಸ್ ಆಫೀಸರ್, ಈ ಸದ್ದಿದಾನವ ಭಾರತದಾಗ ದೊಡ್ಡ, ಈಗ IGP ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆದ ಮೊನ್ನೆ. ಸೊ ಅವನ ಸ್ಟೋರಿ ಇರುವಂತಹ ಈ ಪಿಕ್ಚರ್ 12th ಫೇಲ್ ಮೊನ್ನೆ ಬಹಳ ಹವಾ ಮಾಡ್ತು. ಎಷ್ಟು ಸನ್ಮಾನ ಆದವರಿಗೆ, ಎಷ್ಟು ಯೂಟ್ಯೂಬ್ ಚಾನಲ್ಗಳು ಅವ್ರ ಸಂದರ್ಶನ ತಗೊಂಡ್ರು. ಅವನ ಹೆಂಡತಿ ಶ್ರದ್ಧಾ ಜೋಶಿ ಅಂತ ಹೇಳಿ. ಸೊ ಇವರಿಬ್ಬರ ಸ್ಟೋರಿ ನೋಡಿದ್ರ ಎಷ್ಟು ತ್ರಾಸ ಕೊಡ್ತಪ್ಪ ಜೀವನ ಅವರಿಗೆ. ಪಾಯ್ಕಾನಿ ತೆಕ್ಕಿದ, ಹಿಟ್ಟಿನ ಗಿರಣೆ ಕೆಲಸ ಮಾಡಿದ, ಎಲ್ಲಿ ಆಗ್ತದೆ ಅಲ್ಲಿ ಕೆಲಸ ಮಾಡಿ ಓದಿದ. ಓದ್ಲಿಕ್ಕೆ ಕೂಡ್ಲಿಕ್ಕೆ ಟೇಬಲ್ ಇರ್ತಿರ್ಲಿಲ್ಲ ಅವನಿಗೆ. ಟೇಬಲ್ ಬರ್ಲಿಕ್ಕೆ 1-2 ವರ್ಷ ಹಿಡಿತ ಅವನಿಗೆ. ಅಯ್ಯೋ 2 ವರ್ಷ ಆಯ್ತು, ಇವತ್ತು ಟೇಬಲ್ ಸಿಕ್ತವ ಮಾರೆ ಓದ್ಲಿಕ್ಕೆ ಅಂತ ನಾವು ಪಿಕ್ಚರ್ನಾಗ ಡೈಲಾಗ್ನಾಗ. ನಮ್ಮ ಹುಡುಗರು ಎಲ್ಲ ತಂದಿಟ್ರು ಪುಸ್ತಕ ತೆಗಿಯಂಗಿಲ್ಲ. ನಮ್ಮ ಹುಡುಗರು ನಮ್ಮ ಮನೆ ಬರಕ್ಕೆ ಎಲ್ಲ ಅನುಕೂಲ ಇದ್ರು ಪುಸ್ತಕ ತೆಗಿಯಂಗಿಲ್ಲ. ಅವನಿಗೆ ಟೇಬಲ್ ಸಿಗ್ಲಿಕ್ಕೆ 1-2 ವರ್ಷ ಹಿಡಿತದ. ಎಷ್ಟು ಖುಷಿ ಆಗ್ಬಿಡ್ತಾನವ. ಅರೆ ನಾವು ಟೇಬಲ್ ಮೇಲೆ ಇಟ್ಕೊಂಡು ಪುಸ್ತಕ ಇಟ್ಕೊಂಡು ಓದ್ತೀನಲ್ಲ, ಆಹಾ ಎಷ್ಟು ಆನಂದ ಮಾರ ಅಂತ ಹೇಳಿ ಎಷ್ಟು ಪರಿಶ್ರಮ ಪಡ್ತಾನವ ತಾನೆ, ಎಷ್ಟೇ ತೊಂದರೆಗಳಿದ್ರು. ಈ ಪಿಕ್ಚರ್ ನಾವು ನೋಡ್ಬೇಕು. ಮನೋಜ್ ಕುಮಾರ್ ಶರ್ಮಾ ನಮಗೆ ಆದರ್ಶ ಆಗ್ಬೇಕು. ಈ ಹೆಸರು ಗೊತ್ತಿರ್ಲಿಲ್ಲ ನಮ್ಗೆ, ಹೆಸರು ಬರ್ಕೋಬೇಕು. ಹೌದಾ? ಸರಿ. ನೆಕ್ಸ್ಟ್, ಆಬ್ಜೆಕ್ಟಿವ್ ಎಡ್ಜುಡಿಕೇಶನ್, ವಸ್ತುನಿಷ್ಠ ನಿರ್ಣಯ. ಇಂಗ್ಲಿಷ್ ಒಳಗ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಂತ ಹೇಳಿ 2 ಶಬ್ದ ಬರುತ್ತೆ. ಸಬ್ಜೆಕ್ಟಿವ್ ಅಂದ್ರೆ ವ್ಯಕ್ತಿನಿಷ್ಠ, ಅಂದ್ರೆ ನಮ್ಮ ಪೈಕಿ ಇವನಿಗೆ ನಡೀತಾ, ಇವನಿಗೆ ನಾವು ಒಳಗ್ ತಗೊಳ್ನು, ಅವ ಕಲ್ತಿದ್ದಿಲ್ಲ ಅಂದ್ರೂ ಅವನಿಗೆ ಒಳಗ್ ತಗೊಳ್ನು, ಇದು ಸಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಅಂದ್ರೆ ವಸ್ತುನಿಷ್ಠ, ಯಾರಿಗೆ ಸೇರ್ಬೇಕೋ ಅವರಿಗೆ ಸೇರ್ಬೇಕು, ಯಾರಿಗೆ ಕೊಡಬೇಕೋ ಅವರಿಗೆ ಕೊಡಬೇಕು, ಇದು ನ್ಯಾಯ. ಸೊ ಅಂಥ ಆಬ್ಜೆಕ್ಟಿವ್ ಎಡ್ಜುಡಿಕೇಶನ್ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನಾಯಕನಾದವ ಬರೀ ತಮ್ಮ ಪೈಕಿಯವರಿಗಷ್ಟೇ ಉಳಿದವರಿಗೆ ನ್ಯಾಯ ಮಾಡಂಗಿಲ್ಲ ಅಂತಂದ್ರಲ್ಲ, ಸರಿ ಯಾವ್ದದನೋ ಅದು ಸರಿನೇ. ರಜನಿಕಾಂತ್ ಅಂದು ಒಂದು ಪಿಕ್ಚರ್, ರಜನಿಕಾಂತ್ ಅನಿಲ್ ಕಪೂರ್ ಕೂಡಿ ಬುಲಂದಿ ಅಂತ ಹೇಳಿ. ನಾ ಯಾಕೆ ಪಿಕ್ಚರ್ ಉದಾಹರಣೆ ಕೊಡ್ತೀನಪ್ಪ ಅಂತಂದ್ರೆ, ಪಿಕ್ಚರ್ ಭಾಳ ನೋಡ್ತಿರ್ತಾರೆ ಯುವಕರು. ಆ ಪಿಕ್ಚರ್ದ ಉದಾಹರಣೆ ಮೂಲಕ ಆದ್ರೂ ನಮ್ಮ ಜೀವನ ನಾವು ಬದಲಾಯಿಸ್ಬೇಕು. ಯಾಕಂದ್ರೆ ಉಳಿದ ಭಾರಿ ಭಾರಿ ಬುಕ್ಸ್ ಯಾವ ಓದ್ಬೇಕು ಅವು ಓದಂಗಿಲ್ಲ, ನೀವು ಇದು ಪುಸ್ತಕ ಓದಂಗಿಲ್ಲ. ಹೌದಾ? ಸೊ ಪಿಕ್ಚರ್ಗಳ ಮೂಲಕ ಆದ್ರೂ ನಮ್ಮ ಜನ ಪರಿವರ್ತನೆ ಆಗ್ಬೇಕು. ಎಂಥ ಪಿಕ್ಚರ್ಗಳು ನೋಡ್ಬೇಕು ಅನ್ನೋದು ಈ ಮೂಲಕ ನಾವು ತಿಳಿಬೇಕು. ಅದ್ರ ಒಳಗ ತನ್ನ ಮನೆಗೆ ನ್ಯಾಯ ಇದ್ದಾಗೂ ಸುತ್ತೇಕ ಅವ ವಿಚಾರ ಮಾಡ್ಲಾರ್ದೆ ನ್ಯಾಯಕ್ಕೆ ಬೆಲೆ ಕೊಡ್ತಾನ ರಜನಿಕಾಂತ್. ಬುಲಂದಿ ಅಂತ ಹೇಳಿ ಒಂದು ಪಿಕ್ಚರ್, ಅದು ಇರಬೇಕು ನಾಯಕನಲ್ಲಿ. ವಸ್ತುನಿಷ್ಠ ನಿರ್ಣಯ. ಆ ನ್ಯಾಯ ಮಾಡಿದ್ದಕ್ಕ ಅವನಿಗೆ ಗೋಳಿ ಬೀಳ್ತಾವ, ಸಾಯ್ತಾನ. ಆದ್ರೂ ಅವ ಕೊನೆ ಮಾತು ಹೇಳ್ತಾನ, ನ್ಯಾಯವೇ ಶ್ರೇಷ್ಠವಾದದ್ದು ನ್ಯಾಯಾಧೀಶನಿಗೆ ಅಂತ ಹೇಳಿ. ಈ ವಸ್ತುನಿಷ್ಠ ನಿರ್ಣಯ ನಮ್ಮಲ್ಲಿ ಇರಬೇಕು. ರೀಸೆಂಟ್ ಆಗಿ ಒಂದು ಫಿಲ್ಮ್ ಬಂತು, ವಿಕಿ ಕೌಶಲ್ ಅಂತ ಹೇಳಿ ಹೀರೋ. ವಿಕಿ ಕೌಶಲ್ ಗೊತ್ತಾ? ಇಲ್ಲ. ಕತ್ರಿನಾ ಕೈಫ್ ಗೊತ್ತಾ? ಹಾ, ಕತ್ರಿನಾ ಕೈಫ್ ಗಂಡ ವಿಕಿ ಕೌಶಲ್, ರೈಟ್? ಸೊ ಅವ ಆಕ್ಟಿಂಗ್ ಮಾಡಿದಂತಹ ಸ್ಯಾಮ್ ಬಹದ್ದೂರ್, ಸ್ಯಾಮ್ ಮಾನೆಕ್ಷಾ ಅಂತ ಹೇಳಿ ನಮ್ಮ ದೊಡ್ಡ ಆರ್ಮಿ ಆಫೀಸರ್ ಅವರು, ಅವ್ರ ಮೇಲೆ ಒಂದು ಪಿಕ್ಚರ್ ಬಂತು. ಎಂಥ ನಿರ್ಣಯಪ್ಪ ಅಂತಂದ್ರೆ, ಅವರು ವಾರ್ ನಡೆದಾಗ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಗೂ ಬಾಯಿ ಮುಚ್ಚಿಸಿ ಸುಮ್ ಕೂಡಿಸುವಂತಹ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಯಾಕಪ್ಪ? ಸಮರ್ಪಿತ, ದೇಶಕ್ಕಾಗಿ ನಾನು ಏನ್ ಬೇಕಾದ್ ಮಾಡ್ತೀನಿ. ಇಂಥವ್ರು ನಮಗೆ ಆದರ್ಶ ಆಗ್ಬೇಕು.
ಆಬ್ಜೆಕ್ಟಿವ್ ಎಡ್ಜುಡಿಕೇಶನ್, ವಸ್ತುನಿಷ್ಠ ನಿರ್ಣಯ. ನೆಕ್ಸ್ಟ್, ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ ಗೊತ್ತಿರಬೇಕು, ನಮ್ಮ ಶಕ್ತಿಯ ಪ್ರಕಾರನೇ ನಾವು ಕೆಲಸ ಮಾಡಬೇಕು. ಮತ್ತು ಇನ್ನೊಬ್ಬರನ್ನ ಎಂದೂ ಕಿಮ್ಮತ್ಗೇಡಿ ಮಾಡಬಾರ್ದು, ಅಸಹ್ಯ ಮಾಡಬಾರ್ದು, ಎಂದೂ ಅಸಹ್ಯ ಮಾಡಬಾರ್ದು. ಡಸ್ಟ್ಬಿನ್ನಿಗೂ ಒಂದು ಕಿಮ್ಮತ್ ಅದ ಇಲ್ಲ, ಹೌದಾ? ಸೊ ಡಸ್ಟ್ಬಿನ್ನಿಗೂ ಕಸ ಒಗಿಲಿಕ್ಕೆ ಅದರದೊಂದು ಕೆಲಸ ಅದ. ಸೊ ಯಾವುದೇ ಕೆಲಸನೂ ಅದು ಶ್ರೇಷ್ಠ ಕೆಲಸ ಅಂತ ತಿಳ್ಕೋಬೇಕು. ಒಂದು ಭಾರಿ ಚಂದ ಒಂದು ಮಾತು ಬರ್ತ, ಏನಪ್ಪಾ ಅಂತಂದ್ರೆ, ಗಾಡಿ ವಾಲ ಆಯದೇಕೋ ಕಚರಾ ನಿಕಾಲ್ ಅಂತ ಹೇಳಿ ಮುಂಜಾನೆ ಗಾಡಿ ಬರ್ತ. ಅವಾಗ ಪುಟ್ಟ ಮಗು ಹೇಳ್ತದ ಅಮ್ಮಾಗ, ಅಮ್ಮ ಕಸದವ್ರು ಬಂದ್ರಮ್ಮ. ಅಮ್ಮ ಹೇಳ್ತಾಳ, ಅಪ್ಪಿ ಅವ್ರು ಕಸ ತೆಗಿಯೋರು, ಕಸದವ್ರು ನಾವು ಅಂತ. ಈ ದೃಷ್ಟಿಕೋನ ಹೆಂಗದ ನೋಡ್ರಿ. ಅವ್ರು ಕಸ ತೆಗಿಯೋರು, ಸ್ವಚ್ಛ ಮಾಡೋರು ಅವರು, ನಾವು ಕಸ ಹಾಕೋರಪ್ಪಿ, ಕಸದವ್ರು ಅವ್ರಲ್ಲ, ಕಸದವ್ರು ನಾವು ಅಂತ ಹೇಳ್ತಾಳೆ. ಸೊ ಆ ಕಸ ತೆಗಿಯೋ ಕೆಲಸನೂ ಶ್ರೇಷ್ಠವಾದಂಥ ಕೆಲಸ. ಯಾಕಂದ್ರೆ ಅವ್ರು ಇಲ್ಲ ಅಂದ್ರೆ ನಡೆಯಂಗಿಲ್ಲಲ್ಲ. ಅವ್ರಿಗೆ ಎಂದೂ ಕಿಮ್ಮತ್ಗೇಡಿ ಮಾಡಬಾರ್ದು ನಾವು. ನಮಗೆ ಕೆಲಸ ಎಷ್ಟದ ಅಷ್ಟ ಆದ್ರೂ ನಾವು ಮಾಡ್ಬೇಕು. ಅವ್ರಿಗೇನಪ್ಪ ಚಹಾ ಕುಡಿಸ್ಪ, ಚಹಾ ಕುಡಿಸು, ಆರಾಮಿದ್ದಿಲ್ಲಪ್ಪ ಅಂತ ಕೇಳು. ಆದ್ರೆ ಅವ್ರ ಜೋಡಿ ಎಕಡೋ ಮಾತಾಡೋದಲ್ಲ, ಎಂದೂ ಅದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಂಥದ್ದೇ ಕೆಲಸ ಇರಲಿ, ಅದು ಶ್ರೇಷ್ಠ ಕೆಲಸ ಅಂತ ತಿಳಿದಾಗೆ ಮಾತ್ರ ಅವ ನಿಜವಾದ ನಾಯಕನಾಗ್ತಾನೆ. ಎಸ್, ಇದಕ್ಕೆ ಉದಾಹರಣೆಯಾಗಿ ಯಾರಪ್ಪ? ಎಸ್, ಇವ್ರ ಬಗ್ಗೆ ತಿಳ್ಕೋಬೇಕು ನಾವು. ಇವರು ನಂಬಿ ನಾರಾಯಣ್ ಅಂತ ಹೇಳಿ ತಮಿಳುನಾಡು ಒಬ್ಬ ಸೈಂಟಿಸ್ಟ್. ಅವ್ರ ಮೇಲೊಂದು ಫಿಲ್ಮ್ ಬಂತು, ರಾಕೆಟ್ರಿ ಅಂತ ಹೇಳಿ, ದ ನಂಬಿ ಇಫೆಕ್ಟ್. ಇದು ಜಿಯೋ ಸಿನಿಮಾ ಒಳಗೆ ಫ್ರೀ ಅದ, ಹೌದಾ? ಜಿಯೋ ಸಿನಿಮಾ ಆ್ಯಪ್ ಗೊತ್ತಿರಬೇಕು ನಮಗೆಲ್ಲರೂ. ಹಾ ಸರ್, ಮ್ಯಾಚ್ ನೋಡ್ತಿರ್ತೀವಲ್ರಿ ಮತ್ತೆ ಅವಾಗ. ಸೊ ಆ ಜಿಯೋ ಸಿನಿಮಾ ಆ್ಯಪ್ ಒಳಗೆ ಈ ಫಿಲ್ಮ್ ಅದ, ರಾಕೆಟ್ರಿ ದ ನಂಬಿ ಇಫೆಕ್ಟ್ ಅಂತ ಹೇಳಿ. ಅವ್ರು ಖರೆ ಸೈಂಟಿಸ್ಟ್. ಇದು ಆರ್ ಮಾಧವನ್ ಆಕ್ಟಿಂಗ್ ಮಾಡಿದಂತಹ ಚಿತ್ರ, ಇದು ಫೋಟೋ. ಇದು ಆ ವ್ಯಕ್ತಿ ಎಷ್ಟು ಪ್ರಯತ್ನ ಪಟ್ಟು ನಮ್ಮ ಭಾರತದ ಇಸ್ರೋ ಏನದ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಫ್ರಾನ್ಸಿಗೆ ಹೋಗಿ ಅಲ್ಲಿ ಟೆಕ್ನಾಲಜಿ ಅಂತ ತಿಳ್ಕೊಂಡು ನಮ್ಮ ದೇಶವನ್ನು ಭಾರಿ ಮಾಡಬೇಕು, ರಷ್ಯಾ ಅಮೇರಿಕಾಗಿಂತ ಭಾರಿ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾನೆ. ಇನ್ನೇನು ಮಾಡಬೇಕು ಅನ್ನೋದಷ್ಟೇ ಭಾರತಕ್ಕೆ ಬಂದಿರ್ತಾನ. ಅವಾಗ ಅವನ ಮೇಲೆ ದೇಶದ್ರೋಹದ ಆರೋಪ ಮಾಡಿಬಿಡ್ತಾರೆ. ಯಾರು ಎದ್ರೊಳಗೋ ಸಿಗಿಸ್ಬಿಡ್ತಾರ, ನಮ್ಮ ದೇಶ ಹಿಂದೆ ಬಿದ್ದು ಬಿಡ್ತ. ಕಣ್ಣಾಗ ನೀರು ಬರ್ತಾವ ಅವನಿಗೆ. ಇಂಟರ್ವ್ಯೂ ಕೊಡ್ತಿರ್ತಾನ, ಆ ಪಿಕ್ಚರ್ನಾಗೆ ತೋರಿಸ್ತಾರ, ಎಷ್ಟು ಕಷ್ಟಪಟ್ಟೆ ನಾನು, ಆದರೆ ದೇಶ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಇವರು ಎಂದೂ ಯಾರನ್ನು ಕಿಮ್ಮತ್ಗೇಡಿ ಮಾಡ್ಲಾರ್ದೆ ತಮ್ಮ ಕೆಲಸವನ್ನ ಮಾಡ್ತಾ ಇರ್ಬೇಕು. ಇವ್ರಿಗೆ ಗೊತ್ತೇ ಇಲ್ಲ ನಮಗೆ, ಇವ್ರು ಖರೆ ಲೀಡರ್ಸ್. ನಿನಗೇನು ಬರ್ತದಲ್ಲೇ, ಸುಮ್ ಕೂಡ್ನಿ, ಪುಸ್ತಕ ಬರೆದವನಿಗೆ ಹೇಳೋ ಶಾಣೆ ಇದೆಯನ್ನಿ ಅಂತೇಳಿ ಸರ್ ಬೈದ್ಬಿಡ್ತಾರೆ. ಅವಾಗ ಅವ ನಂಬಿ ಅವನೇ ಒಂದು ಪತ್ರ ಬರೀತಾನೆ ಪುಸ್ತಕ ಬರೆದವನಿಗೆ. ಬರೆದು, ಏನಪ್ಪಾ ಇಡೀ ದೇಶದಾಗಿರೋಂಥ ಯಾವ ಟೀಚರ್ಸ್ಗೂ ಗೊತ್ತಾಗ್ಲಿಲ್ಲ, ಇದು ನಿನಗೆ ಗೊತ್ತಾಯ್ತಲ್ಪ, ಮುಂದಿನ ಸಲ ಹೊಸ ಪ್ರಿಂಟ್ ಮಾಡೋ ಮುಂದಾಗ ನಾ ಚೇಂಜ್ ಮಾಡಿಸ್ತೀನಿ, ಥ್ಯಾಂಕ್ಸ್ ಅಪ್ಪ ಅಂಥೇಳಿ ಆ ಪುಸ್ತಕ ಬರೆದವನಿಗೆ, ಅವ ಪುಸ್ತಕ ಬರೆದವ ಲೆಟರ್ ಕಳಿಸ್ತಾನ ನಂಬಿಗೆ. ಖುಷಿ ಆಗ್ಬಿಡ್ತಾನವ. ಸರ್ಗೆ ತೋರಿಸ್ತಾನ, ಸರ್ ನೋಡ್ರಿ ಲೆಟರ್ ಬಂದದ್ ನೋಡ್ರಿ, ನೀವು ಬೈದ್ರಿ ನನಗೆ. ಆ ಸೀನ್ ನೋಡ್ಬೇಕು ಪಿಕ್ಚರ್ನಾಗ, ಭಾರಿ ಚಂದ ಅದ, ರೈಟ್? ಸೊ ದ ನಂಬಿ ಇಫೆಕ್ಟ್, ನಂಬಿ ನಾರಾಯಣ್, ಈ ಸೈಂಟಿಸ್ಟ್ ಬಗ್ಗೆ ನಾವು ತಿಳ್ಕೋಬೇಕು. ನೆಕ್ಸ್ಟ್, ಆಕ್ಟಿವ್ ಸೆನ್ಸಿಂಗ್, ಸೂಕ್ಷ್ಮವಾಗಿ ನಾವೆಲ್ಲ ಕಡೆಗೂ ಗಮನ ಕೊಡ್ತಿರ್ಬೇಕು. ಟಾಲರೆಂಟ್ ಪರ್ಸೆಪ್ಷನ್, ಸಾವಧಾನವಾಗಿ ಗ್ರಹಣ ಮಾಡ್ಬೇಕೆಲ್ಲವನ್ನು, ಸರಿಯಾಗಿ ತಿಳ್ಕೋಬೇಕು. ನೆಕ್ಸ್ಟ್, ಇನ್ನೊಬ್ಬರ ವಿಷಯದಾಗ ಕಾರ್ಬಾರ್ ಮಾಡಬಾರ್ದು. ಸರ್ ಅದನ್ನ ಬಿಟ್ಟು ನಾವು ಬೇರೆ ಮಾಡಲ್ರಿ, ಅದನ್ನೇ ನಾವು ಮಾಡ್ತಿರ್ತೀವಿ, ಹೌದಾ? ಸೊ ಇನ್ನೊಬ್ಬರ ವಿಷಯದಾಗ ಕಾರ್ಬಾರ್ ಮಾಡಬಾರ್ದು. ಇದಕ್ಕೆ ಉದಾಹರಣೆಯಾಗಿ ಯಾರಿವ? ಚಂದ್ರಶೇಖರ್ ಆಜಾದ್. ಯಪ್ಪ, ಚಂದ್ರಶೇಖರ್ ಆಜಾದನ ಬಗ್ಗೆ ಓದ್ತಾ ಹೋದ್ರೆ ಅಜೇಯ ಅಂತ ಹೇಳಿ ಒಂದು ಪುಸ್ತಕದ, ಸುಮಾರು 600 ಪೇಜಿನ ಪುಸ್ತಕ, ಬಾಬು ಕೃಷ್ಣಮೂರ್ತಿ ಅವರು ಬರೆದದ್ದು. 24ನೇ ವಯಸ್ಸಿಗೆ ತನ್ನ ಜೀವನವನ್ನೇ ದೇಶಕ್ಕಾಗಿ ಕೊಟ್ಟ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ದುರ್ಗಾಭಾಬಿ, ಸುಶೀಲಾ ದೀದಿ ಇಂಥವ್ರಿಗೆಲ್ಲ ತಯಾರು ಮಾಡಿ ಹೋದಂತಹ ಈ ಚಂದ್ರಶೇಖರ್ ಆಜಾದ್ 24ನೇ ವಯಸ್ಸಿಗೆ ತನ್ನ ಮೇಲೆ 600 ಪುಟದಷ್ಟು ಪುಸ್ತಕ ಬರೆಯುವಷ್ಟು ಕೆಲಸ ಮಾಡಿ ಹೋದ. ಎಂಥ ವ್ಯಕ್ತಿತ್ವ! ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಿಗೆ ಒಬ್ಬ ರೋಲ್ ಮಾಡೆಲ್ ಚಂದ್ರಶೇಖರ್ ಆಜಾದ್ ಅಂತ ತಗೋಬೇಕು. ಏನ್ ಪ್ಲಾನಿಂಗು, ಏನ್ ಆರ್ಗನೈಸಿಂಗು, ಹೆಂಗ್ ಸ್ಟಾಫಿಂಗ್, ಯಾರ್ಯಾರಿಗೆ ಏನೇನು ಕೆಲಸ ಕೊಡಬೇಕು,
ಹೆಂಗೆ ಅವ್ರಿಗೆ ಡೈರೆಕ್ಷನ್ ಕೊಡಬೇಕು. ಕಮ್ಯುನಿಕೇಶನ್ ಅಂತೂ ಎಂಥ ಅದ್ಭುತ ಚಂದ್ರಶೇಖರ್ ಆಜಾದಂದು. ಯಾರ ಮನೆಗೆ ಹೋಗ್ತಿ ಅವ್ರ ಮನ್ಯಾಗ ಡೈರೆಕ್ಟ್ ಎಂಟ್ರಿ ಅಡಿಗೆ ಮನೆಯಾಗೆ ಅವ್ನು. ಈ ಯಾರದ ಮನೆಗೆ ಹೋದ್ರೆ ಅಡಿಗೆ ಮನೆಗೆ ಹೋಗ್ತಿರೇನ, ಅಲ್ಲೇ ಕುಂದಿರ್ಸಿತ್ತ 2 ಚೇರ್ ಹಾಕಿ ಕೂಡು ಒಮ್ಮರ ಇಲ್ಲೇ ಅಲ್ಲೊಳಗೆ ಬರ್ತೀವಿ ಅಂತೇಳಿ. ಆದ್ರೆ ಅವ ಎಷ್ಟು ಹಚ್ಕೋತಿದ್ದಪ್ಪ ಅಂತಂದ್ರೆ ಮನಿ ಮಂದಿನ ಡೈರೆಕ್ಟ್ ಅಡಿಗೆ ಮನೆಗೆ ಹೋಗಿ ಅಲ್ಲಿ ಚೂಡಾ ಡಬ್ಬೆ ಕೈ ಹಾಕಿ ಚೂಡಾ ಉಂಡಿ ತೋಳು ತಿನ್ನೋದು ಅಷ್ಟು ಮಂದಿನ ಹಚ್ಕೋತಿದ್ದ. ಕಮ್ಯುನಿಕೇಶನ್, ಕಂಟ್ರೋಲ್, ಎಲ್ಲರ ಮೇಲೂ ಕಂಟ್ರೋಲ್ ಅದ್ಭುತವಾಗಿ ಇಡ್ತಿದ್ದ. ಯಾವಾಗ ಯಾರು ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಬೇಕು. ಸೊ ಒಬ್ಬ ರೋಲ್ ಮಾಡೆಲ್ ಆಗಿ ಮ್ಯಾನೇಜ್ಮೆಂಟ್ಗೆ ಆದರ್ಶ ವ್ಯಕ್ತಿ ಯಾರಪ್ಪ? ಚಂದ್ರಶೇಖರ್ ಆಜಾದ್. ನಮ್ಮ ಉದ್ದೇಶಗಳು ಯಾವಾಗಲೂ ಆಗುವಂಥದ್ದನ್ನು ಇಟ್ಕೋಬೇಕು, ನಮ್ಮ ಯೋಗ್ಯತೆ ತಕ್ಕಂಗೆ ಇಟ್ಕೋಬೇಕು. ಮತ್ತು ನಡೆದು ಹೋದ ವಿಷಯಗಳಿಗೆ ಅಳತಾ ಕೂಡಬಾರ್ದು. ಎಸ್, ಈಕಿ ಯಶೋಧ ಲೋಧಿ ಅಂತ ಹೇಳಿ ಒಬ್ಬ ಹೆಣ್ಮಗಳು, ಎಲ್ಲೇ ಉತ್ತರ ಪ್ರದೇಶದ ಯಾವುದೋ ಹಳ್ಳಿ ಅವಳು. ಆಕಿಗೆ ಇಂಗ್ಲೀಷ್ ಬರ್ತಿರ್ದಿಲ್ರಿ. ಆಕಿ ಇಂಗ್ಲೀಷ್ ಕಷ್ಟಪಟ್ಟು ಕಲ್ತು ಈಗ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾಳ. ದೇಹಾತಿ ಮೇಡಮ್ ಅಂತಾರೆ ಆಕಿಗೆ. ಏನಕ್ಕಿನ ಯೂಟ್ಯೂಬ್ನಾಗ ಚಾನಲ್ ಹಿಟ್ ಅದ ಅಂತಂದ್ರೆ ಇಂಗ್ಲೀಷ್ ಕಲಿಯವ್ರು ನೋಡ್ಬೇಕು ಈಕಿನ ಚಾನಲ್, ಯಶೋಧ ಲೋಧಿ ಅಂತೇಳಿ. ಭಾರಿ ಪ್ರಸಿದ್ಧ, ನಮಗೆ ಗೊತ್ತಿಲ್ಲ ಅಷ್ಟೇ ಸರ್. ಅವ್ರು ಯಾರು ನಮ್ಗೆ ಹೇಳೇ ಇಲ್ರಿ, ಏನು ಮಾಡೋದು, ನಾವು ಹೋಗ್ಬೇಕು ಅವ್ರ ಕಡೆ. ಸೊ ಯೂಟ್ಯೂಬ್ ಅಂತರೂ ಯಾರು ಬೇಕಾದವರು ನಮ್ಮ ಹತ್ರ ತರ್ತದೆ ಈಗ. ಸೊ ಯಶೋಧ ಲೋಧಿ, ದೇಹಾತಿ ಮೇಡಮ್ ಅಂಥೇಳಿ ಪ್ರಸಿದ್ಧ ಇರುವಂತಹ ಯೂಟ್ಯೂಬರ್. ಸೊ ತನ್ನ ಉದ್ದೇಶ ಸ್ಪಷ್ಟ ಮಾಡ್ಕೊಂಡ್ಲಕ್ಕೆ, ನಾ ಇದನ್ನು ಮಾಡಬೇಕು, ಬೆನ್ನ ಹತ್ತಿದ್ದು. ಇನ್ನು ಹಿಂದೆ ಏನೇನಾಗ್ಯದ ಆಗಲಿ ಬಿಟ್ಬಿಟ್ಟೆ ನಾನು, ಇನ್ನು ಮುಂದೆ ನನ್ನ ಭವಿಷ್ಯ ನಾನು ಸುಧಾರಿಸ್ಕೋಬೇಕು ಅಂಥೇಳಿ ಯೂಟ್ಯೂಬ್ ಚಾನಲ್ ತೆಗೆದು ತನ್ನ ಇಂಗ್ಲೀಷ್ ಕಲಿಯುವ ಉದ್ದೇಶವನ್ನು ಈಡೇರಿಸ್ಕೊಂಡ್ಲು. ಕಲಿಸ್ಲಿಕ್ಕತ್ತಾಳೆ, ಈಗ ಕ್ಲಾಸಸ್ ಮಾಡ್ತಾಳೆ ಯೂಟ್ಯೂಬ್ನಾಗ. ಯಶೋಧ ಲೋಧಿ. ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಗದ್ದಲ ಆದಾಗ ಸಂಭಾಳಿಸೋದು. ಮೊದಲು ಮನಸ್ಸಿನೊಳಗಿನ ಗದ್ದಲವನ್ನು ಸಂಭಾಳಿಸ್ಬೇಕು, ಆಮೇಲೆ ಆಜುಬಾಜುಕಿನ ಗದ್ದಲವನ್ನು ಸಂಭಾಳಿಸ್ಬೇಕು. ಪ್ಲಾನ್ಡ್ ಮೂವ್, ಯೋಜನಾಬದ್ಧವಾಗಿ ನಾವು ಮುನ್ನಡಿಬೇಕು. ನೆಕ್ಸ್ಟ್ ಯುಟಿಲೈಸಿಂಗ್ ಟೈಮ್, ಸಮಯವನ್ನ ಹಾಳು ಮಾಡಬೇಕು, ಸಮಯವನ್ನ ಸದುಪಯೋಗ ಪಡಿಸ್ಕೋಬೇಕು. ನೆಕ್ಸ್ಟ್ ಸೆಲ್ಫ್ ಮ್ಯಾನ್ಯೂರ್, ನನ್ನ ಸ್ವಂತ ಪ್ರಯತ್ನ ಹಾಕಬೇಕು ಯಾವಾಗಲೂ. ಈ ಗುಣಗಳು ನಮ್ಮಲ್ಲಿ ಇರಬೇಕು. ಇದಕ್ಕೆ ಆದರ್ಶ ವ್ಯಕ್ತಿ ಯಾರಪ್ಪ? ಎಸ್, ಇವೆರಡು ಫಿಲ್ಮನ್ನು ನಾವು ನೋಡಬೇಕು. ಅಲಿಯಾ ಭಟ್ಟಂದು ರಾಜಿ ಅಂತ ಹೇಳಿ ಪಿಕ್ಚರ್ ಬಂದಿತ್ತು. ಏ ವತನ್ ವತನ್ ಮೇರಿ ಆಬಾದ್ ರಹೇ ತು ಮೈ ಜಹಾ ರಹೂಂ. ಮುಂದ ಕೇಳಿಲ್ಲ ಹಾಡ? ಹೇಳ್ರಿ ಮತ್ತ. ಮೈ ಜಹಾ ರಹೂಂ ಜಹಾ ಮೈ ಯಾದ ರಹೇ ತು ಅಂತ ಹೇಳಿ. ಆ ಪಿಕ್ಚರ್ ಯಾವ್ದಪ್ಪ ಹಾಡ? ಯಾವ ಪಿಕ್ಚರ್ ಅಂದ್ರೆ ರಾಜಿ ಪಿಕ್ಚರ್. ಸೊ ಈ ಪಿಕ್ಚರ್ದಾಗ ಆಲಿಯಾ ಭಟ್ಟನ ಪಾತ್ರ ಎಂಥದ್ದು ಅಂತಂದ್ರೆ, ದೇಶಕ್ಕೆ ಏನ್ ಕೆಲಸ ಮಾಡಿ ಹೋಗ್ಯಾರಲ್ಲ ಎಷ್ಟೋ ಮಂದಿ, ನಮಗದು ಗೊತ್ತೂ ಇಲ್ಲ, ಮತ್ತು ಅವ್ರ ಹೆಸರು ಎಲ್ಲೂ ಇಲ್ಲ. ಸೆಹಮತ್ ಅಂತ ಹೇಳಿ, ಸೆಹಮತ್ ಖಾನ್ ಅಂತ ಹೇಳಿ ಆಕೆ ಹೆಸರು, ಖರೆ ಹೆಸರು. ಅವಳು ಅಲ್ಲಿ ಕಾಶ್ಮೀರದವಳು. ದೇಶದ ಸಲುವಾಗಿ ಪಾಕಿಸ್ತಾನದ ಒಬ್ಬ ಆರ್ಮಿ ಆಫೀಸರ್ನ ಜೋಡಿ ಲಗ್ನ ಮಾಡ್ಕೋತಾಳೆ. ಮಾಡಿಕೊಂಡು ಅಲ್ಲಿ ಏನೇನು ದೇಶದ ವಿರುದ್ಧ ನಡೀತಾವಲ್ಲ ಅದನ್ನ ಸುದ್ದಿ ಭಾರತಕ್ಕೆ ಮುಟ್ಸೋದು, ಈ ಕೆಲಸ ಮಾಡ್ತಾಳೆ. ಅಷ್ಟು ಡೇರಿಂಗ್ ಅದನ ನಮಗ. ಗಂಡ ಪಾಕಿಸ್ತಾನದವ, ಮಾವ ಗಂಡನ ಅಪ್ಪ, ಅವ ಆರ್ಮಿ ದೊಡ್ಡ ಆಫೀಸರ್. ಅಲ್ಲಿ ಏನೇನು ಅವ್ರು ಮಾತಾಡ್ತಾರ ಭಾರತದ ವಿರುದ್ಧ, ಅದನ್ನ ಸುದ್ದಿ ಭಾರತದವ್ರಿಗೆ ಮುಟ್ಸೋದು. ಎಂಥ ಗಂಡಿದೆಪ್ಪ ಅದು, ಎಂಥ ಧೈರ್ಯ ಇರಬೇಕು. ನಾವು ಪಟಕ ಇನ್ನೊಬ್ರ ಮನೆಗೆ ಹೋಗ್ಬಾತಂದ್ರೆ ಎಲ್ಲಿ ಹಚ್ಚಿ ಬಿಡ, ಎಲ್ಲಿ ಹೋಗುದತ್ತೆ. ಪಾಕಿಸ್ತಾನಕ್ಕೆ ಲಗ್ನ ಮಾಡ್ಕೊಂಡು ಹೋಗಿ ಅಲ್ಲಿ ಸುದ್ದಿ ಆಕಿ ಹೆಂಗ್ ಸೆಟಪ್ ಮಾಡ್ಕೋತಾಳ, ಏನ್ ತಂತಿ ಬಿಕ್ಕೋತಾಳ, ಹೆಂಗದು, ಯಾವಾಗಿದು 30-40 ವರ್ಷದ ಹಿಂದಿನ ಸುದ್ದಿ ಅವಾಗ ಮಾಡ್ತಾಳೆ. ಈ ರಾಜಿ ಪಿಕ್ಚರ್ ನೋಡ್ಬೇಕು ನಾವೆಲ್ಲರೂ. ನೆಕ್ಸ್ಟ್ ಅದು ಜಾನ್ ಅಬ್ರಾಮಂದು ರೋಮಿಯೋ ಅಕ್ಬರ್ ವಾಲ್ಟರ್ ಅಂತ ಹೇಳಿ, ರಾ ಅಂತ ಹೇಳಿ ಮೂವಿ. ಆ ಕಡೆ ಇದ್ದವ ರವೀಂದ್ರ ಕೌಶಿಕ್ ಅಂತ ಹೇಳಿ, ಬ್ಲ್ಯಾಕ್ ಟೈಗರ್ ಅಂತ ಹೇಳಿ ಅವನಿಗೆ ಅಂತಾರ. ಅವನ ಕಥೆ ಇದ್ದಂತಹ ಪಿಕ್ಚರ್ ಇದು ರಾ. ಅವನು ಸುತೇಕ ಭಾರಿ ನಾಟಕ ಮಾಡವ, ನಾಟಕದಾಗ ಆಕ್ಟಿಂಗ್ ಮಾಡುವಂತ ಒಬ್ಬ. ಅವನನ್ನು ತಯಾರು ಮಾಡಿ ರಾದವರು ಪಾಕಿಸ್ತಾನಕ್ಕೆ ಕಳಿಸಿ ಅಲ್ಲಿ ಇದ್ದಂತಹ ಮಾಹಿತಿಯನ್ನ
ನಮ್ಮ ದೇಶಕ್ಕೆ ಕಳಿಸುವಂತಹ ಕೆಲಸ. ಭಾರಿ ದೊಡ್ಡ ಆಫೀಸರ್, ಆರ್ಮಿ ಆಫೀಸರ್ ಆಗಿಬಿಡ್ತಾನ ನಾವು. ದೇಶಕ್ಕಾಗಿ ಜೀವನ ಕೊಟ್ಟಾರೋ. ನಾವು ದೇಶಕ್ಕಾಗಿ ಸಮಯವನ್ನು ಕೊಡಬೇಕಾಗಿದೆ. ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕಾಗಿದೆ. ಭಾರತ ವಿಶ್ವಗುರು ಆಗಬೇಕಂದ್ರೆ ಯಾರು ಮಾಡಬೇಕು? ನಾವೇ ಮಾಡಬೇಕಲ್ಲ, ಹೌದಾ? ಸೊ ನಮ್ಮ ಸುತ್ತಮುತ್ತಲಿರುವಂಥವ್ರನ್ನ ನಾವು ಬೆಳೆಸ್ಬೇಕು, ನಾವು ಬೆಳಿಬೇಕು, ಬೆಳೆಸ್ಬೇಕು. ಸೊ ಇವ್ರಂಗ ನಮಗಂತರೂ ಆಗಂಗಿಲ್ಲ. ಪಟಕನೆ ಊರು ಬಿಟ್ಟು ಹೋಗ್ಲಿಕ್ಕೆ ಆಗಂಗಿಲ್ಲ ನಮಗೆ, ಹೌದಾ? ನಂದೇ ಹೇಳ್ತೀನಿ, ಇಂಡಿಗೆ ಬರೋದು ಭಾಳ ಕಷ್ಟ ಸಾಧ್ಯ ನನಗಂತರೂ. ಸರ್ ಪಟಕನೆ ಕರ್ಕೊಂಬಂದ್ರು ಭಾರಿ ಅನುಕೂಲ ಆಯಿತು. ಊರು ಬಿಟ್ಟು ಪಟಕನೆ ಬರೋದಂತಂದ್ರೆ ನಮ್ಗೆ ಭಾಳ ಕಷ್ಟ ಆಗ್ತದೆ. ಸೊ ದೇಶಕ್ಕಾಗಿ ಅವರು ತಮ್ಮ ಸರ್ವಸ್ವವನ್ನು ಬಿಟ್ಟು ಆ ಪಿಕ್ಚರ್ ಹೋದ್ರು ಅವನ ಹೆಣ ಮಣ್ಣು ಮಾಡ್ತಿರ್ತಾರ, ಮಣ್ಣಿಗೆ ಹೋಗ್ಲಿಕ್ಕೆ ಆಗಂಗಿಲ್ಲ, ಅಂಥ ಕೆಲಸದಾಗಿರ್ತಾನ. ನಾ ಬರಂಗಿಲ್ಲ, ಆಗಂಗಿಲ್ಲ, ನನಗೆ ನೀವೇ ಮಾಡ್ರಿ ನಮಗೆ ಅವನ ಮಣ್ಣು ಅಂತ ಹೇಳ್ಬಿಡ್ತಾನವ. ಯಾಕಂದ್ರೆ ನಂಗೆ ದೇಶ ಮುಖ್ಯ. ಇದೆಲ್ಲದು ಬರ್ತದಪ್ಪ, ಇದು ದೇಶಭಕ್ತಿ. ದೇಶ ಉದ್ಧಾರ ಆಗ್ಬೇಕನ್ನೋ ಆ ಒಳಗಿದ್ದಾಗೆ ಅದು ಆಗ್ತದೆ. ಅದಕ್ಕೆ ಇವೆರಡು ಪಿಕ್ಚರ್ ನಾವು ನೋಡ್ಬೇಕು. ಪಿಕ್ಚರ್ ಉದಾಹರಣೆ ಯಾಕಪ್ಪ, ಇಂಥ ಭಾರಿ ಪಿಕ್ಚರ್ ಆಗಿರ್ತಾವ, ನಮಗೆ ಸುದ್ದಿನೇ ಬರಂಗಿಲ್ಲ. ನೋಡ್ಬೇಕು ನಾವು. ಶ್ರೇಷ್ಠವಾದ ಕೆಲಸ ಮಾಡಬೇಕು, ಇನ್ನೊಬ್ರ ಮೇಲೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಇಲ್ಲ ಸರ್, ನಾವು ಮಾಡಿದಾಗ ಇನ್ನೊಬ್ರು ಪಡಬಾರ್ದು, ಗೊತ್ತದ. ಇನ್ನೊಬ್ರು ಮಾಡಿದಾಗ ನಾವು ಪಡ್ತೀವಿ ಸ್ವಲ್ಪ. ಅವಾಗ ಒಂದು ಸ್ವಲ್ಪ ತ್ರಾಸ ಆಗ್ತದೆ, ಜೀವಕ್ಕೆ ತ್ರಾಸ ಆಕೈತಿ ಅಂತ ಹೇಳಿ ಒಂದು ಹಾಡೋದ್ರಿ, ಅದು ಅವಾಗ ಹಾಡ್ತಿರ್ತೀವ್ರಿ ನಾವು. ಎಸ್. ಇಲ್ಲೊಬ್ಬ ವ್ಯಕ್ತಿ ಹರೇಕಳ ಹಾಜಬ್ಬ ಅಂತ ಹೇಳಿ ಮೋಸಂಬಿ ಸಂತ್ರೆ ಮಾರುವಂಥ ಕರ್ನಾಟಕದ ವ್ಯಕ್ತಿ, ಹರೇಕಳ ಹಾಜಬ್ಬ ಅಂತ ಹೇಳಿ. ಅವ ರಾಮನಾಥ್ ಕೋವಿಂದ್ ಅವ್ರ ಕಡೆ ಪ್ರಶಸ್ತಿ ತಗೊಂಡ. ಸರ್ ಮೋಸಂಬಿ ಸಂತ್ರೆ ಮಾರೋದಕ್ಕೆ ಪದ್ಮಶ್ರೀ ಪ್ರಶಸ್ತಿ ರೀ, ನಡ್ರಿ ನಾವು ಮತ್ತೆ ಚಾಲು ಮಾಡೋಣ. ಅಲ್ಲ, ಹಿಂದಿರುವಂಥ ಶ್ರೇಷ್ಠ ಉದ್ದೇಶ ಏನು? ಮೋಸಂಬಿ ಸಂತ್ರೆ ಮಾರಿ ಬಂದಂಥ ರೊಕ್ಕದೊಳಗೆ ಸಾಲಿ ಕಟ್ಟ್ಯಾರ್ರಿ ಅವರು. ಸಾಲಿ ಮಕ್ಕಳಿಗೆ ನಾ ಹಾಳಾದೆ, ಮಕ್ಕಳು ಶಿಕ್ಷಣ ಸಿಗಬೇಕು ಅಂಥೇಳಿ ಸಾಲಿ ಕಟ್ಟಿದ್ದಕ್ಕೆ ಅವರಿಗೆ ಪ್ರಶಸ್ತಿ ಕೊಟ್ಟರು. ಇದಲ್ಲವ ಶ್ರೇಷ್ಠ ಕೆಲಸ? ಇವರಲ್ಲವ ನಮಗೆ ಆದರ್ಶ ವ್ಯಕ್ತಿ? ನಮ್ಮ ಸುತ್ತಮುತ್ತಲಿರೋರು, ನಮ್ಮ ಕರ್ನಾಟಕದವರು. ಮೋಸಂಬಿ ಸಂತ್ರೆ ಮಾಡಿ ಎಷ್ಟು ಉಳಿತದ್ರಿ ಫಾಯ್ದೆ? ಆ ಫಾಯ್ದೆ ಒಳಗೆ ಸಾಲಿ ಕಟ್ತಾರ ಅಂತಂದ್ರೆ ಮಕ್ಕಳಿಗೆ ಒಂದು ಸೂರು ಒದಗಿಸಿ ಒಂದು ಛಾವಣಿ ಮಾಡಿ ಅಲ್ಲಿ ಮಕ್ಕಳಿಗೆ ಪಾಠ ನಡೆಯುವಂತೆ ಮಾಡಬೇಕಲ್ಲ. ಆ ಹಿಂದೆ ಇರುವಂತಹ ಉದ್ದೇಶ ಶ್ರೇಷ್ಠ. ಎಲ್ಲಿವರೆಗೂ ಶ್ರೇಷ್ಠ ಉದ್ದೇಶ ಇರಲ್ಲ ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ ಅನ್ಲಿಕ್ಕೆ ಇವರೊಬ್ರು ಉದಾಹರಣೆ. ನಮಗೆ ಭಾರಿ ಫಾಯ್ದಾ ಆದಾಗ, ಭಾರಿ ಖುಷಿ ಆದಾಗ ಸೊಕ್ಕು ಬರಲಾರದೆ, ಬಹಳ ತ್ರಾಸ ಆದಾಗ ಕುಗ್ಗಲಾರದೆ, ಮತ್ತೆ ಬ್ಯಾಲೆನ್ಸ್ ಶೀಟ್ ನಾವೇನ್ ಮಾಡಬೇಕು? ಟ್ಯಾಲಿ ಮಾಡ್ಬೇಕು. ಯಾವಾಗಲೂ ನಮ್ಮನ್ನು ನಾವು ಕಾಯ್ಕೋಬೇಕು. ಇದಕ್ಕೆ ಉದಾಹರಣೆಯಾಗಿ ಒಂದು ಕಥೆ ಹೇಳ್ತಾರೆ. ನಮ್ಮಲ್ಲೇ ಭಾಗವತ ಪುರಾಣ ಅಂತ ಹೇಳಿ ಬರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಭಾರಿ ಖುಷಿ ಒಳಗಿರ್ತಾನ್ರಿ. ಲಂಗೋಟಿ ಹಾಕೊಂಡಂತ ಒಬ್ಬ ಸನ್ಯಾಸಿ, ಒಬ್ಬ ರಾಜ ಅಲ್ಲಿ ಹಾಯ್ದು ಹೋಗ್ತಿರ್ತಾನೆ. ಆ ಲಂಗೋಟಿ ಹಾಕಿದಂತ ಸನ್ಯಾಸಿಯನ್ನ ನೋಡ್ತಾನೆ. ಏನು ಎಷ್ಟು ಖುಷಿ ಇದಲ್ಲ ಇವ, ರಾಜ ಮಹಾರಾಜ ಬಂಗಾರ ಹಾಕೊಂಡಂತ ನಾನೇ ಖುಷಿ ಒಳಗಿಲ್ಲ, ನೀ ಹೆಂಗ್ ಖುಷಿಯಾಗಿದ್ದಿ? ನೋಡ್ರಾಜ, ನಾನು ಜೀವನದಾಗ 24 ಗುರುಗಳನ್ನ ಆಯ್ದುಕೊಂಡೆ. ನಿನ್ನೆ ಗುರು ಪೂರ್ಣಿಮೆ ಆಯ್ತು, ಹೌದಾ? ಸೊ ಹಂಗ ನಾನು 24 ಗುರುಗಳನ್ನ ಆಯ್ದುಕೊಂಡೆ. ಆ 24 ಗುರುಗಳಿಂದ ನಾನು ಪ್ರೇರಣೆ ಪಡೆದೆ. ಅದರೊಳಗಿನ ಒಂದು ಕಥೆಯನ್ನು ನಿಮ್ಗೆ ಹೇಳ್ತೀನಿ. ರಾಜ, ನಾನು ಒಂದ್ ಕಡೆ ಹೊಂಟಿದ್ದೆ. ಒಬ್ರ ಮನೆಯಾಗ ಒಬ್ಬಕ್ಕಿನೇ ಹುಡುಗಿದ್ಲು. ಅವ್ರ ಮನೆಗೆ ಮಂದಿ ಬಂದ್ರು. ಮಂದಿ ಬಂದಾರಂತ ಹೇಳಿ ಅವಾಗ ಅಕ್ಕಿ ಭತ್ತ ಕುಟ್ಲಿಗತ್ತಿದ್ಲು. ಪಟಕ್ಕನೆ ಒಳಗೆ ಹೋದ್ಲು. ಕೂಡ್ರಿ ಕೂಡ್ರಿ ಅಂತ ಹೇಳಿ, ನಾನು ಅನ್ನ ಮಾಡ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಭತ್ತ ಕುಟ್ಲಿಗತ್ಲು. ಕೈಯಾಗ ಬಳಿ ಹಾಕೊಂಡಿದ್ಲು. ಭತ್ತ ಕುಟ್ಲಿಗತ್ ಕೂಡ ಏನಾಗ್ತದ, ಬಳಿ ಆವಾಜ ಆಗ್ಲಿಕ್ಕೆ ಚಾಲು ಆಯ್ತು. ಅವಾಗ ಸಾಕಷ್ಟು ಬಳೆಗಳನ್ನು ತೆಗೆದ್ಲು, 2 ಇಟ್ಕೊಂಡ್ಲು. ಮತ್ ಕುಟ್ಲಿಕ್ಕೆ ಚಾಲು ಮಾಡಿದ್ಲು. ಅವಾಗ ಆ 2 ಏನಾದ್ರು ಶಬ್ದ ಮಾಡ್ಲಿಕ್ಕತ್ತು. ತೆಗೆದ್ಲು, ಒಂದೊಂದೇ ಇಟ್ಕೊಂಡ್ಲು, ಭತ್ತ ಕುಟ್ಲಿಕ್ಕಟ್ಲು. ಆರಾಮಾಯ್ತು ಕೆಲಸ. ಇದರಿಂದ ಒಂದು ಪಾಠ ಕಲಿತೆ ರಾಜ ನಾನು. ಏನಪ್ಪಾ ಅಂತಂದ್ರೆ, ಜೀವನದಾಗ ಶ್ರೇಷ್ಠ ಕೆಲಸ ಆಗ್ಬೇಕಂದ್ರ, ಸಾಧನೆ ಮಾಡ್ಬೇಕಂದ್ರ ನಾವು ಒಬ್ಬರೇ ಮಾಡಬೇಕು. ಇನ್ನೊಬ್ರು ಜೋಡಿ ಆದಿ ಗ್ರೂಪ್ ಸ್ಟಡಿ ತಂದಿ ಅಲ್ಲ, ಅಲ್ಲಿ ಗ್ರೂಪ್ ಬಿಟ್ಟು 3ನೇದವ್ರ ಬಗ್ಗೆನೇ ಚರ್ಚೆ ಚಾಲು ಆಗ್ತದೆ.
ಎಂಡಮೂರಿ ವೀರೇಂದ್ರನಾಥ್ ಅಂತ ಒಬ್ಬ ಭಾರಿ ರೈಟರ್ ಇದ್ದಾನೆ. ಅವ ಹೇಳ್ತಾನ, ನಾವು ಯಾವಾಗರೇ ಒಬ್ರಿಗೆ ಭೇಟಿ ಆಗ್ತೀವಲ್ಲ, ಇಬ್ರು ಕೂಡ ಏನ್ ಮಾತಾಡೀವಿ, 100% ಮಾತಾಡೀವಿ ಅಂತಂದ್ರ ಅದ್ರೊಳಗೆ 10% ನಂದಿರ್ತದ, 20% ಅಕ್ಕಿದಿರ್ತದ, ಇನ್ನು ಉಳಿದದೆಲ್ಲ ಇನ್ನೊಬ್ರ ಬಗ್ಗೆನೇ ಇರ್ತದ. ದೋಸ್ತ್ ಭೇಟಿ ಆದ ಕೂಡಲೇ ಆರಾಮ ದೋಸ್ತ, ಮೊಮಿನ್ ಸರ್ ಆರಾಮ, ರಘುತಮ್ ಸರ್ ಆರಾಮ. ಮತ್ತವ ಇಮಾಮ್ ಎಲ್ಲವೇನ, ರಮೇಶ್ ಏನತ್ತಾನ, ಇನ್ನೊಬ್ರ ಬಗ್ಗೆನೇ ನಾವು ಚಾಲು ಮಾಡಿಬಿಡ್ತೀವಿ. ಹಿಂಗ ನಮ್ಮ ಪ್ರವೃತ್ತಿ ನಮ್ದು ಹಿಂಗ್ ಮಾಡ್ತೀವಿ ನಾವು. ಇದು ಆಗಬಾರದು. ಅದು ಎಂಡಮೂರಿ ವೀರೇಂದ್ರ ಭಾರಿ ಸೈಕಾಲಜಿ ಹೇಳ್ತಾನ. ನಾವು ಹೆಂಗ್ ಇರ್ತೀವಿ, ಬರೀ ನಾವು ಹೆಂಗ್ ಇನ್ನೊಬ್ರ ಬಗ್ಗೆ ಕಾರ್ಬಾರ್ ಮಾಡ್ತೀವಿ. ಅದಕ್ಕೆ ಆ ಕಥೆ ಹೇಳಿದಾಗ ಖರೆ ಅನಸ್ತು, ಒಬ್ಬರೇ ನಾವು ಸಾಧನೆ ಮಾಡಬೇಕು. ನಾವು ಕೆಲಸವನ್ನು ಒಬ್ಬರೇ ಏಕಾಂಗಿಯಾಗಿ ಮಾಡಬೇಕು. ಸಹಾಯ ತಗೋರಿ, ಕೆಲಸ ಏಕಾಂಗಿಯಾಗಿ ಆಗ್ಬೇಕು. ಹೀಗೆ ಆ ಭಾಗವತದಲ್ಲಿ ಬರುವಂತಹ 24 ಗುರುಗಳ ಕಥೆ, ಅದಕ್ಕೂ ಒಂದು ಸೆಷನ್ ಮಾಡ್ಬೇಕು. ಅಷ್ಟು ಚಂದದ ಅದು. ಅದರೊಳಗೆ ಒಂದು ಕಥೆ ನಾನು ನಿಮಗೆ ಹೇಳಿದೆ. ಸರಿ, ಸೊ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲದ್ರ ಬಗ್ಗೆನೂ ನಮಗೆ ನಾಲೆಜ್ ಇರಬೇಕು. ಅವುಗಳಿಗೂ ನಾವು ಒಳ್ಳೇದನ್ನ ಮಾಡಬೇಕು, ಎಲ್ಲರಿಗೂ ಒಳ್ಳೇದ್ ಮಾಡಬೇಕು ಅನ್ನೋ ಅರ್ಥದೊಳಗೆ ನಾಲೆಜ್ ಆಫ್ ಆಲ್ ಕ್ರಿಯೇಚರ್ಸ್ ಇದೊಂದು ಗುಣವನ್ನು ಹೇಳ್ಯಾರ. ಸೊ ಅದೇ ಆ ಸಾಧಕನ ಕಥೆಯನ್ನೇ ಇಲ್ಲಿ ಕಂಟಿನ್ಯೂ ಮಾಡಿ ಈ ಎರಡು ಸ್ಲೈಡ್ ಅದಕ್ಕೆ ಸಂಬಂಧಪಟ್ಟದ್ದು. ಸರಿ, ಡೇರ್ ಟಾಕಿಂಗ್, ಧೈರ್ಯದಿಂದ ಮಾತನಾಡೋದು. ಲೀಡರ್ಸಿಗೆ ಇರಬೇಕಾದ ಮುಖ್ಯ ಗುಣ ಯಾವುದಪ್ಪ? ಡೇರ್ ಟಾಕಿಂಗ್. ಪವರ್ ಆಫ್ ಡಿಬೇಟಿಂಗ್, ಎಂಥದೇ ಬರಲಿ ನಾನು ಸಂವಾದ ಮಾಡಬೇಕು, ಆ ಪ್ರಶ್ನೆ ಮಾಡಬೇಕು, ಆ ತಾಕತ್ ನಮಗೆ ಬರಬೇಕು. ಮತ್ತು ಯಾರೇ ಏನೇ ಹೇಳಿಕತ್ತಾರಲ್ಲ ಅದ್ರ ಒಳಗೆ ಹಿಂದಿರುವಂತಹ ಸಂದೇಶವನ್ನು ನಾನು ತಿಳ್ಕೋಬೇಕು. ಡಿಕೋಡಿಂಗ್ ದ ಲ್ಯಾಟೆಂಟ್ ಮೆಸೇಜ್. ಹಿಂದಿರುವಂತಹ ಏನ್ ಹೇಳಬೇಕಂತಾರ ಅವ್ರ ಉದ್ದೇಶ ಏನದ ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ನನ್ನಲ್ಲಿ ಇರಬೇಕು. ಇದಕ್ಕೊಬ್ಬ ಆದರ್ಶ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಜಿತ್ ದೋವಲ್ ಅಂತ ಹೇಳಿ. ಇವ್ರ ಹೆಸರು ಕೇಳಿರ? ಅಜಿತ್ ದೋವಲ್ ನಮ್ಮ ದೇಶದ ರಾಷ್ಟ್ರೀಯ ಭದ್ರತೆ ಸಲಹೆಗಾರ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಪ್ರಧಾನಮಂತ್ರಿ ಮೋದಿ ಅವರಿಗೆ ಅಡ್ವೈಸ್ ಮಾಡ್ತಾರೆ ಇವರು. ನೀವು ಇಲ್ಲಿ ಹೋಗ್ಬೇಡ್ರಿ, ಇಲ್ಲಿ ಬರೋಬ್ಬರ ಇಲ್ಲ, ಸರಿ ಇಲ್ಲ, ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಅದ, ಆ ದೇಶಕ್ಕೆ ಹೋದ್ರ ಈ ದೇಶಕ್ಕೆ ಹೋಗ್ರಿ, ವಾಯ ಹಿಂಗೆ ಹಾಯ್ದು ಬರ್ರಿ, ಅದು 1-2-3 ಕೆಲಸ ಆಗ್ತಾವ ಅಂಥೇಳಿ ಹೇಳುವಂಥ ವ್ಯಕ್ತಿ ಅಜಿತ್ ದೋವಲ್. ಅವ್ರ ಕೆಳಗೆ ಏನೋ ಬರ್ದಿನ ಅಲ್ಲಿ, ದ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಂತ ಹೇಳಿ. ಜೇಮ್ಸ್ ಬಾಂಡ್ ಮೂವೀಸ್ ಗೊತ್ತು ನಮ್ಗೆ, ಸ್ಪೈ ಮೂವೀಸ್ಗೆ ಪ್ರಸಿದ್ಧ ಜೇಮ್ಸ್ ಬಾಂಡ್. ಸೊ ನಮ್ಮ ದೇಶದ ಜೇಮ್ಸ್ ಬಾಂಡ್ ಅಂತ ಹೇಳಿ ಅಜಿತ್ ದೋವಲ್ ಅವ್ರು ಕರೀತಾರೆ. ಭಾರಿ ಶಾಣೆರ್, ಅದ್ಭುತ, ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವ್ರು ತಮ್ಮ ಜೀವನದ 8-10 ವರ್ಷ ಪಾಕಿಸ್ತಾನದಾಗ ಕಳೆದಾರ್ರಿ, ಆಟೋ ಹೊಡೆಯವಾಗಿ, ಕಟಿಂಗ್ ಮಾಡೋವಾಗಿ. ಅಲ್ಲಿ ಏನೇನು ನಡೀತದ ಗದ್ಲ ನಮ್ಮ ಭಾರತಕ್ಕೆ ತಿಳಿಸ್ತಿದ್ರು. ಪ್ರಧಾನಮಂತ್ರಿಯವರು ಎಲ್ಲೇ ಹೋದ್ರು ಅವರು ಇವ್ರ ಜೋಡಿ ಇರ್ತಾರೆ, ಪ್ರಧಾನಮಂತ್ರಿಗಳ ಜೋಡಿ ಇವ್ರು ಇರ್ತಾರೆ, ಹೋಗ್ಲೇಬೇಕು. ಮೊದಲೊಮ್ಮೆ ಹೋಗಿ ಬಂದಿರ್ತಾರೆ, ಎಲ್ಲ ಸೆಟ್ಟಿಂಗ್ ಮಾಡಿ ಬಂದಿರ್ತಾರೆ, ಆಮೇಲೆ ಪ್ರಧಾನಮಂತ್ರಿಯವ್ರು ಹೋಗ್ತಾರೆ. ಪ್ರಧಾನಮಂತ್ರಿ ಮೋದಿಗಿಂತನೂ ಚೂರು ಒಂದು ತೂಕ ಹೆಚ್ಚು ಶಾಣೆ ಇರುವಂಥ ವ್ಯಕ್ತಿ ಅಜಿತ್ ದೋವಲ್. ಇವ್ರ ಬಗ್ಗೆ ನಾವು ತಿಳ್ಕೋಬೇಕು. ಸೊ ದೇಶ ಆರಾಮವಾಗಿ ನಡಿಲಿಕ್ಕೆ ಇಂಥವ್ರೆಲ್ಲ ಕಾರಣ. ಎಲ್ಲೂ ಅಟ್ಯಾಕ್ ಆಗ್ಲಾರ್ದಂಗೆ ನೋಡ್ಕೊಳ್ಲಿಕ್ಕತ್ತಾರ, ರೈಟ್? ಎಸ್, ಇವ್ರು ಗೊತ್ತಾ ಯಾರು? ಎಸ್ ಜೈಶಂಕರ್, ಸುಬ್ರಹ್ಮಣ್ಯಂ ಜೈಶಂಕರ್, ನಮ್ಮ ದೇಶದ ವಿದೇಶಾಂಗ ಮಂತ್ರಿ. ಹೌದಾ? ಸೊಳಕೆ ಇದಾರ್ರಿ ಇವ್ರು, ಊದಿದ್ರೆ ಹಾರಿ ಹೋಗ್ಬೇಕತ್ತಾರಲ್ಲ ಅಷ್ಟು ತೆಳ್ಳಗಿದಾರ. ಶಾಣೆ ಮಾತ್ರ. ವಿದೇಶ ನೀತಿ ಒಳಗ ಯಾವ ದೇಶ ಹೆಂಗದ, ಯಾವ ದೇಶಕ್ಕೆ ಹೆಂಗ್ ಮಾತಾಡಬೇಕು, ಹೆಂಗ್ ಮಾತಾಡಿದ್ರೆ ಅವ್ರ ಬುದ್ಧಿ ಕಲಿಸ್ತೀವಿ ಅನ್ಲಿಕ್ಕೆ ಇವ್ರು ಹೇಳಿ ಮಾಡಿಸಿದಂಥ ವ್ಯಕ್ತಿ. ಚೀನಾ, ರಷ್ಯಾ, ಅಮೇರಿಕಾ ಇವ್ರು ಯಾವಾಗಲೂ ನಮ್ಮ ಭಾರತದ ವಿರುದ್ಧ ಮಾತಾಡೋರು. ಭಾರಿ ಭಾರಿ ಪ್ರೆಸ್ ಮೀಟಿಂಗ್ ಒಳಗೆ ಆ ದೇಶದವ್ರು ಏನ್ರೆ ಭಾರತದ ವಿರುದ್ಧ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಬರೋಬ್ಬರ ಟಾಂಟ್ ಕೊಡೋರು ಎಸ್ ಜೈಶಂಕರ್. ಸೊ ಸ್ಟಡಿ ಫಾರ್ ಎ ಕಾಸ್, ಒಂದು ಉದ್ದೇಶಕ್ಕಾಗಿ ನಾವು ಓದಬೇಕು. ಅಧ್ಯಯನ ಯಾವಾಗಲೂ ಉದ್ದೇಶಕ್ಕಾಗಿ ಇರಬೇಕು. ಇಫೆಕ್ಟಿಂಗ್ ದ ಕಾಸಸ್, ನಮ್ಮ ಎಲ್ಲ ಕೆಲಸಗಳನ್ನ ಪರಿಣಾಮ ಒಳಗೆ ತರಬೇಕು, ರಿಸಲ್ಟ್ ಒಳಗೆ ತರಬೇಕು. ನಾಟ್ ಕ್ರಾಸಿಂಗ್ ದ ಲಿಮಿಟ್, ನಮ್ಮ ಲಿಮಿಟ್ ಅನ್ನು ನಾವು ಮೀರಬಾರದು. ನೆಕ್ಸ್ಟ್, ವೆನರೇಟ್ ದ ವರ್ದಿ, ನಮಗಿಂತ ಯಾರು ಶ್ರೇಷ್ಠ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಯಾವಾಗಲೂ ನಾವು ಪೂಜಿಸ್ಬೇಕು, ಕಿಮ್ಮತ್ ಕೊಡಬೇಕು. ಇವರು ಭಾರಿ ಶಾಣೆ ಇದ್ದಾರೆ.
ಆದರೆ ತಮ್ಮ ಲಿಮಿಟ್ವನ್ನು ಮೀರಂಗಿಲ್ಲ. ಪ್ರಧಾನಮಂತ್ರಿಗಿಂತ ಒಂದು ಪಟ್ಟು ಶಾಣೆ ಇದ್ರೂ ಪ್ರಧಾನಮಂತ್ರಿ ಕಿಮ್ಮತ್ ಬೇರೆನೆ. ಮತ್ತು ನನಗಿಂತ ಭಾರಿ ಕೆಲಸ ಪ್ರಧಾನಮಂತ್ರಿ ಮಾಡ್ತಾರ ಅಂತೇಳಿ ಗೊತ್ತಿಟ್ಕೊಂಡು ಹೋಗಿ ಕೆಲಸ ಮಾಡ್ತಿರ್ತಾರೆ. ರಾತ್ರಿ 2:30 ಸುತ್ತೇಕ ಪ್ರಧಾನಮಂತ್ರಿ ಅವರು ಮಾತಾಡ್ತಿರ್ತಾರೆ. ಒಮ್ಮೆ ಪ್ಲೇನ್ ಒಳಗೆ ಎಲ್ಲೋ ತರಿಸೋದಿತ್ತು, ಬೇರೆ ದೇಶದಿಂದ ಎಲ್ಲೋ ದೇಶದಾಗ ತೊಂದರೆ ಆಗಿತ್ತು. ಪ್ರಧಾನಮಂತ್ರಿಯವ್ರ ಜೋಡಿ 2:30 ಮಾತಾಡಿದ ಒಂದು ಅನುಭವ ಹೇಳ್ಕೊಂಡ್ರು. ಸೊ ಪ್ರಧಾನಮಂತ್ರಿಯವ್ರು ಹೆಂಗೆ ಯಾವಾಗಲೂ ದೇಶ ಸಂಬಂಧ ನಿಂತಿರ್ತಾರ ಅಂಥೇಳಿ ಇವರು ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಕತ್ತಿದ್ರು. ಸೊ ದಿಸ್ ಈಸ್ ವೆನರೇಟ್ ದ ವರ್ದಿ. ನಮ್ಗಿಂತ ಯಾರು ಶ್ರೇಷ್ಠ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ನಾವು ಯಾವಾಗಲೂ ಹೊಗಳಬೇಕು. ದಿಸ್ ಈಸ್ ವಾಟ್ ವಿ ನೀಡ್. ನಾವು ನಮ್ಗಿಂತ ಭಾರಿ ಮಾಡೋರನ್ನ ಪಟಕ್ಕನೆ ಹೊಗಳಂಗಿಲ್ಲ. ನಾನೇ ಬೇರೆ, ನನ್ನ ಹವಾನೇ ಬೇರೆ ಅಂಥೇಳಿ ನಾವು ಅಂತಿರ್ತೀವಿ. ಎಸ್, ಆದ್ರೆ ಶ್ರೇಷ್ಠ ಇರ್ಲಾರ್ದಾಗ ಹೇಳ್ಕೋರಿ. ಆದ್ರೆ ಇನ್ನೊಬ್ಬ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅದನ್ನ ನಾವು ಸ್ವಲ್ಪ ಆದ್ರೂ ಹೊಗಳಬೇಕು. ಎಸ್, ಲಾಸ್ಟ್ 2 ಗುಣಗಳು ಇರ್ಬೇಕು ನಮ್ಮಲ್ಲಿ. ಯಾರೇ ಇನ್ನೊಬ್ರು ಸಹಾಯ ಮಾಡಿದಾಗ ಅವಾಗ ನಮಗೆ ಥ್ಯಾಂಕ್ಸ್ ಹೇಳುವಂಗೆ ಬರಬೇಕು. ಎಸ್, ಗ್ರೇಟ್ಫುಲ್ ವೆನ್ ಹೆಲ್ಪ್ಡ್ ಬೈ ಅದರ್ಸ್. ಸೊ ನಮ್ಗೆ ಭಾರಿ ಖುಷಿ ಆಯ್ತಪ್ಪ, ಕೃತಜ್ಞತೆ ಅಂತ ಹೇಳಿ ಒಂದು ಗುಣ ಬರುತ್ತೆ. ಆ ಕೃತಜ್ಞತೆ ಎಲ್ಲಿವರೆಗೂ ನಮ್ಮಲ್ಲಿ ಆ ಕೃತಜ್ಞತೆ ಗುಣ ಬರಲ್ಲ ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ. ಕೊನೆಗೆ ಹ್ಯೂಮಿಲಿಟಿ, ವಿನೀತತೆ, ವಿನಯವಂತರಾಗಬೇಕು, ಅಹಂಕಾರ ಪಡದೇ ಇರುವುದು. ಇದು ಏನದಲ್ಲ ಬಹಳ ಶ್ರೇಷ್ಠ ಗುಣ. ಸೊ ನಾವು ಎದಕ್ಕೆ ವಿನೀತರಾಗಬೇಕು, ಎದಕ್ಕೆ ಧನ್ಯವಾದವನ್ನು ಹೇಳಬೇಕು. ನಮಗೆ ದೇವರು ಭಾರಿ ಜನ್ಮ ಕೊಟ್ಟಾನ, ಮನುಷ್ಯರಾಗಿ ಹುಟ್ಟಿಸ್ಯಾನ. ನಮಗೆ ಏನೇನು ಬೇಕೋ ಅದನ್ನೆಲ್ಲವನ್ನ ಕೊಟ್ಟಾನ. ನಮಗೊಂದು ರೂಪ ಕೊಟ್ಟಾನ, ಕೈ, ಕಾಲು, ಮೂಗು, ಕಿವಿ, ಬುದ್ಧಿ, ಶ್ರೇಷ್ಠ ಶಿಕ್ಷಕರನ್ನ ಕೊಟ್ಟಾನ, ಒಳ್ಳೆ ಸರ್ ಮೇಡಮ್ ಕೊಟ್ಟಾರ. ಆದ್ರೆ ನಾವು ಯಾವಾಗಲೂ ಭಕ್ತಿ ಅಂತ ಮಾತಾಡ್ಬೇಕಾದಾಗ ದೇವ್ರ ಮುಂದೆ ಹೋಗಿ ಕೂತಾಗ, ದೇವ್ರೇ ನನಗೆ ಅದನ್ನು ಕೊಡು ಮಾರೆ, ಇದನ್ನು ಕೊಡು ಯಪ್ಪ, ಇದನ್ನ ಎಕ್ಸಾಮ್ ಸ್ವಲ್ಪ ಲೂಸ್ ನಡೆಸಪ್ಪ, ಹೆಂಗಾರೆ ಮಾಡಿ ಏನೇನೇನೇನೋ ಕೇಳ್ತೀವಿ ನಾವು. ಆದರೆ ಭಕ್ತಿ ಅಂತಂದರೆ ಎಲ್ಲಿವರೆಗೂ ನಾವು ಥ್ಯಾಂಕ್ಸ್ ದೇವ್ರಿಗೆ ಹೇಳಲ್ಲ, ಅದು ಭಕ್ತಿನೇ ಅಲ್ಲ. ದೇವ್ರು ಇಷ್ಟೆಲ್ಲ ಕೊಟ್ಟಾನಲ್ಪ ನನಗೆ, ಎಂದಾದ್ರೂ ಒಮ್ಮೆ ಥ್ಯಾಂಕ್ಸ್ ಹೇಳಿವ ದೇವರಿಗೆ? ದೇವರಿಗೆ ನಾವು ಹೇಳಿಲ್ಲ. ಕಾಯಿ ಒಡಿಸೋದಂದ್ರೆ ಏನೋ ಅದ, ಬ್ಯಾಟಿಂಗ್ ಡೀಲ್ ಅದ ಅಂತ ನನಗೆ. ಕಾಯಿ ತೊಗೊಂಡು ಹೊಂಟಾನಂದ್ರೆ ಏನೋ ಡೀಲ್ ಅದ ದೇವ್ರ ಜೋಡಿ. ದೇವರು ಒಂದು ಕಾಮರ್ಸ್ ಸಬ್ಜೆಕ್ಟ್ ಆಗಿಬಿಟ್ಟಾನ, ಡೆಬಿಟ್ ಕ್ರೆಡಿಟ್ ದೇವ್ರೆ ಹಂಗಾಗಿಬಿಟ್ಟಾನ. ಅಲ್ಲ, ದೇವರು ಕಾಮರ್ಸಿಗೂ ಮೀರಿದ್ದಾನಿಲ್ಲ, ಹೌದಾ? ಸೊ ಅವನಿಗೆ ಎಂದಾದ್ರೂ ನಾವು ಥ್ಯಾಂಕ್ಸ್ ಹೇಳಿವ? ಇಂಥ ಅದ್ಭುತವಾದಂಥ ಕಾಲೇಜ್ ನಮಗೆ ಕೊಟ್ಟೆ, ಇಂಥ ಪ್ರಿನ್ಸಿಪಾಲ್ಗಳು ಕೊಟ್ಟೆ, ಇಂಥ ಮೇಡಮ್ಗಳನ್ನು ಕೊಟ್ಟೆ, ಇಂಥ ಸರ್ಗಳನ್ನು ಕೊಟ್ಟೆ. ಅದಕ್ಕೆ ಈಗೊಂದು ಅವಕಾಶ, 1 ನಿಮಿಷ ಕಣ್ಣು ಮುಚ್ಚಿ ಬಿಡ್ರಿ. ಕಣ್ಣು ಮುಚ್ಚಿ ದೇವ್ರಿಗೆ ಒಮ್ಮೆ ಯಾವುದೇ ದೇವ್ರನ್ನ ಆರಾಧಿಸ್ರಿ. ಮನಸ್ಸೊಳಗೆ ದೇವ್ರನ್ನ ತಂದು, ದೇವ್ರೇ ಏನೀಗ ಜೀವನ ಕೊಟ್ಟಿಯಲ್ಲಪ್ಪ, ಅದು ನಿನ್ನಿಂದೆ, ಇನ್ನು ಮುಂದೆ ಬರೋ ಜೀವನೂ ನಿನ್ನಿಂದೆ ನಡಿಬೇಕು. ಅದಕ್ಕೆ ಇಲ್ಲಿವರೆಗೂ ಏನೇನು ಕೊಟ್ಟಿಪ್ಪ ದೇವ್ರೆ, ನಿನಗೊಂದು ದೊಡ್ಡ ಥ್ಯಾಂಕ್ಸ್ ಅಪ್ಪ ಅಂತೇಳಿ ಒಮ್ಮೆ ದೇವರಿಗೆ ಥ್ಯಾಂಕ್ಸ್ ಹೇಳಿಬಿಡ್ರಿ. ಆ ವಿನೀತ ಭಾವನೆಯನ್ನು ತಗೊಂಡ್ಬಂದು ನಮ್ಮ ಎಲ್ಲ ಶಿಕ್ಷಕರು ಯಾರೇ ಭೇಟಿ ಆಗಲಿ, ಇನ್ನು 10 ವರ್ಷ ಆದ್ಮೇಲೆ ಭೇಟಿ ಆಗಲಿ, ಅವರಿಗೆ ಮಾತಾಡಿಸುವಂತಹ ವಿನೀತತೆ ನಮ್ಮಲ್ಲಿರಲಿ. ಡಿಗ್ರಿ ಮುಗಿದ ಮೇಲೆ ನಾವೇನು ಭಾರಿ ಕೋಡ್ ಬರ್ತಾವ, ಯದಿ ಶೆಟ್ಟಿ ಏನು ಸರ ಆರಾಮ? ಅಲ್ಲ ಸರ್, ನಾನು ನಿಮ್ಮ ಕೈಯಾಗ ಕಲ್ತಿದ್ದೆ, ನೀವು ಒಮ್ಮೆ ಹೊಡೆದಿದ್ರಿ ಸರ್ ನನಗೆ, ನೀವು ಹೊಡೆದಕ್ಕೆ ನಾ ಶಾಣೆ ಆದೆ ಸರ್. ಸರ್ಗಳಿಗೆ ಯಾರಿಗೂ ನಿಮ್ಮ ರೊಕ್ಕ ಬೇಕಾಗಿಲ್ಲ, ಮೇಡಮ್ಗಳಿಗೆ ನಿಮ್ಮ ರೊಕ್ಕ ಬೇಕಾಗಿಲ್ಲ, ನಿಮ್ಮ ಬಂಗಾರ ಬೇಕಾಗಿಲ್ಲ. ನೀವು ಏನು ಒಂದು ಸ್ಮೈಲ್ ಕೊಡ್ತಿರಲ್ಲ 10 ವರ್ಷ ಆದಮೇಲೆ ಎಂದೋ ಭೇಟಿಯಾಗಿ, ಅಷ್ಟು ಸಾಕು. ಅದಕ್ಕಿಂತ ಹೆಚ್ಚು ಏನೂ ಬೇಕಾಗಿಲ್ಲ ನಿಮ್ಮ ಕಡೆಯಿಂದ. ನಿಮ್ಮ ರೊಕ್ಕದಿಂದ ನಮ್ಮ ನಡೆದೋದೇನು ಇಲ್ಲಲ್ಲ, ಹೌದಾ? ಸೊ ನೀವು ಕೊಟ್ಟು ನಡೆಸ್ಲಿಕ್ಕತ್ತಿಲ್ಲ. ನಾವು ಶ್ರೇಷ್ಠ ಕೆಲಸವನ್ನು ಸರ್ ಮೇಡಮ್ಗಳು ಮಾಡ್ಲಿಕ್ಕತ್ತಾಗ ನಿಮ್ಮಿಂದ ಏನು ಅಪೇಕ್ಷೆ ಇರ್ತದಪ್ಪ ನಮಗೆ? ಜಸ್ಟ್ ಸ್ಮೈಲ್. ಎಲ್ಲೇ ಭೇಟಿ ಆದ್ರೂ, ಮಾರ್ಕೆಟ್ನಾಗ ಭೇಟಿ ಆಗಿರ್ತೀವಿ, ಮೇಡಮ್ ಬಂದಿರಿ ಸರ್, ಬಂದಿರಿ ಮಾರ್ಕೆಟ್ ಸಂತಿಗೆ ಬಂದಿರಿ. ಕೆಲವ್ರು ನೋಡ್ತೀವಿ, ಅನುಭವಿಸ್ತೀನಿ ನಾ ಬಿಜಾಪುರ್ನಾಗ, ನೋಡಿದ್ರೆ ಹಿಂಗೆ ತೊಗೊಂಡು ಹೆಂಗೆ ಚೀರ ತೊಗೊಂಡು ಕಾಣಿಸ್ಲಾರ್ದಂಗೆ ಹೋಗ್ತಾರ ನಮ್ಮ ಮಂದಿ. ಅದು ಆಗಬಾರದು. ಸೊ ನೀವೆಲ್ಲರೂ ನಮ್ಗೆ ಅಸೆಟ್ಟಪ್ಪ, ನೀವು ಆಸ್ತಿ ನಮ್ಗೆ. ಸರ್ಗಳಿಗೆ ಮೇಡಮ್ಗಳಿಗೆ ಇನ್ನೇನು ಆಸ್ತಿ? 4 ಮಂದಿ ಹುಡುಗರು ಬಂದು ಮಾತಾಡಿಸಿದ್ರೆ ಅದೇ ಆಸ್ತಿ ನಮ್ಗೆ, ಬೇರೆ ದೊಡ್ಡ ಆಸ್ತಿ ನಮಗೇನಿಲ್ಲ. ಸೊ ಅಂಥ ಆಸ್ತಿಗಳು ನೀವು ಆಗ್ರಿ, ಆ ವಿನೀತತೆಯನ್ನು ನಿಮ್ಮ ತೊಗೊಂಬರ್ರಿ. ಈ ಎಲ್ಲ ಆದರ್ಶ ಪುರುಷರ ಆದರ್ಶ ಗುಣಗಳನ್ನು ನಾವು ನಮ್ಮ ಜೀವನಕ್ಕೆ ತಂದುಕೊಂಡು
ಭವ್ಯ ಭಾರತವನ್ನು ಕಟ್ಟೋಣ. ಯಾರು ಕಟ್ಟಬೇಕು? ನಾವೇ ಕಟ್ಟಬೇಕು. ಯಾವ ಮೋದಿ ಗೋಳಿ ಹೊಡ್ರಿ ಎಲ್ಲರಿಗೂ ಬಿಡ್ರಿ ಅವ್ರಿಗೆ. ನಮ್ಮ ಸುತ್ತಮುತ್ತಲು ಇಂಡಿ ನಮ್ಮ ಕಾಲೇಜ್ ಯಾರು ಉದ್ಧಾರ ಮಾಡ್ಬೇಕು? ನಾವೇ. ನಮ್ಮ ಬಿಜಾಪುರವನ್ನು ಯಾರು ಉದ್ಧಾರ ಮಾಡ್ಬೇಕು? ನಮ್ಮ ಕರ್ನಾಟಕ, ನಮ್ಮ ಭಾರತ ಯಾರು ಮಾಡ್ಬೇಕು? ಅಮೆರಿಕದವ್ರು ಬರ್ತಾನ? ಜೋ ಬೈಡನ್ ಬರ್ತಾನೇನು? ಹಾ, ಮತ್ತ ಯಾರು ಬರಲ್ಲ. ಯಾರು BTS ಬರ್ತಾರನೇ? ಯಾರು? ಹಾ, ಬ್ರಿಟ್ನಿ ಸ್ಪಿಯರ್ಸ್ ಯಾರು ಬರ್ತಾರನೇ? ಯಾರು? ಜಸ್ಟಿನ್ ಬೇಬರ್ ಬರ್ತಾರನೇ? ಯಾರು? ಜಸ್ಟಿನ್ ಬೇಬರ್ ಮೊನ್ನೆ ಬಂದಿದ್ದ ಅಂಬಾನಿ ಲಗ್ನಕ್ಕ, ಹೌದಾ? ಒಂದು ಶೋ ಮಾಡ್ಲಿಕ್ಕೆ ಅವ್ನಿಗೆ 73-80 ಕೋಟಿ ರೂಪಾಯಿ ಕೊಟ್ರಿ ಅವನಿಗೆ. 80. ಅದೇ ಅದು ಗೊತ್ತದೆ ನಮ್ಗೆ. ಆದ್ರೆ ನಮ್ಮ ದೇಶ ಸಂಬಂಧ ನಾವು ಪಟಕನೆ ಏನ್ರಿ ಮಾಡ್ಬೇಕಂದ್ರ ವಿಚಾರ ಮಾಡಿ. ಅಂಬಾನಿಯವ್ರದ್ದು ಸ್ವಲ್ಪ ಜಸ್ಟಿನ್ ಬೇಬರ್ ಬಂದು ಕೇಳ್ತೀನಿ. ಅಂಬಾನಿಯವ್ರದ್ದು ಯಾವ ರೀತಿ ಸಾಮಾಜಿಕ ಕಳಕಳಿ 10 ಲಕ್ಷ ಕೋಟಿ ರೂಪಾಯಿ ಮಾಲಕ ಖರ್ಚು ಮಾಡಿದ್ ಬರೀ 5,000 ಕೋಟಿ ರೂಪಾಯಿ. ಎಷ್ಟು ಜಿಪುಣ ಅಂತ ಹೇಳಿ ಇಂಟರ್ನೆಟ್ ಆಗಿ ನಡೆದ ಡಿಸ್ಕಷನ್. 10 ಲಕ್ಷ ಕೋಟಿ ಆಸ್ತಿ ಇದ್ದವರು ಖರ್ಚು ಮಾಡ್ಲಿಕ್ಕೆ ಎಷ್ಟು? ಬರೀ 5,000 ಕೋಟಿ ರೂಪಾಯಿ ಲಗ್ನಕ್ಕೆ. ಎಟ್ಟರ ಜಿಪುಣದಾರ ಮಾರಾಯ ಅಂತ ಇಂಟರ್ನೆಟ್ನಾಗ ಡಿಸ್ಕಷನ್ ನಡೆದ. ಆದರೆ ಎಷ್ಟೋ ಮಂದಿದು ಸಾರ್ವಜನಿಕ ಲಗ್ನ ಮಾಡ್ಸ್ಯಾರ. ಎಷ್ಟೋ ಮಂದಿಗೆ ಅವ್ರ ಊರಾಗ ಎಷ್ಟೋ ದಿವಸಗಟ್ಲೆ ಊಟಕ್ಕೆ ಹಾಕ್ಯಾರ. ಸೊ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡ್ತೀವಿ ನಾವು, CSR. ಸೊ ಎಲ್ಲಿವರೆಗೂ ಸಾಮಾಜಿಕ ಕಳಕಳಿ ನಮ್ಮಲ್ಲಿ ಬರಲ್ಲ ಅಲ್ಲಿವರೆಗೂ ನಾವು ಟ್ರೂ ಲೀಡರ್ಸ್ ಅಲ್ಲ. ಮತ್ತು ಒಂದು ಮಾತು ನೆನಪಿಡ್ರಿ, ಒಂದು ಇಂಗ್ಲೀಷ್ ಒಳಗೆ ಮಾತದ, ದ ವರ್ಲ್ಡ್ ಸೀಸ್ ಯುವರ್ ಪ್ರೆಸೆಂಟೇಷನ್. ನೀವು ಹೆಂಗಿದ್ದೀರಿ, ಹೆಂಗೆ ಮಾತಾಡ್ತೀರಿ, ಹಾವಭಾವ, ನಿಮ್ಮ ರೂಪ ಜಗತ್ ನೋಡ್ತದೆ. ಬಟ್ ದ ಗಾಡ್ ಸೀಸ್ ಯುವರ್ ಇಂಟೆನ್ಷನ್. ನಿಮ್ಮ ಒಳಗಿರುವಂಥ ಮನಸ್ಸು ದೇವರು ನೋಡ್ತಾನೆ. ನಾವು ನಮ್ಮ ಆಜು ಯಾರು ಕೂತಾರ ಎಲ್ಲಿವರೆಗೂ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸಲ್ಲ, ಅಲ್ಲಿವರೆಗೂ ನಮ್ಗೆ ಒಳ್ಳೇದಾಗಲ್ಲ. ಬಾಜು ಕೂತವ್ರಿಗೂ ಹಾಕ್ನೆ ಹೋಗಿ ಇವತ್ತು ಜರದ ಬೀಳ್ನಿ ಎಲ್ರಿ ಇವತ್ತು ಅಂಥೇಳಿ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ನಮಗೆ ಒಳ್ಳೇದಾಗಲ್ಲ. ನಾವು ಒಳ್ಳೇದಾಗಬೇಕಾದ್ರೆ ಇನ್ನೊಬ್ಬರಿಗೆ ಒಳ್ಳೆಯದು ಬಯಸಲೇಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ರಮೇಶ್ ಸರ್ ಅವರಿಗೆ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೆ, ನನ್ನ ನೆಚ್ಚಿನ ಮಿತ್ರನಾದಂತಹ ಮೌಲಾಲಿ ಮೊಮಿನ್ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ನೀವು ಎಲ್ಲೇ ಭೇಟಿ ಆದ್ರೂ ನನಗೆ ನೋಡಿದ ಕೂಡಲೇ ಸರ್ ನಮ್ಮ ಕಾಲೇಜಿಗೆ ಬಂದಿದ್ರಿ, ನೀವು ಚಲೋ ಮಾತಾಡಿದ್ರಿ, ಕೆಟ್ಟೆ ಮಾತಾಡಿದ್ರಿ, ಅದಕ್ಕೆ ಬಂದ್ರಿ, ಅದರೇ ಹೇಳ್ರಿ, ಓಲಿ ಮಾತಾಡಿಸ್ರಿ. ದಿಸ್ ಕಮ್ಯುನಿಕೇಶನ್ ಈಸ್ ಇಂಪಾರ್ಟೆಂಟ್. ಎದಕ್ಕೆ ಬಂದಿದ್ವಿ ಮಾರ ನಮ್ಮ ಕಾಲೇಜಿಗೆ ಮಾರ, ಎದಕ್ಕೆ ಸುಮ್ಮನೆ ಕರ್ಸಿದ್ರು ನೋಡೋನ್ನ ಅಂತೇಳಿ. ಏನೇ ಇರಲಿ ಸರ್, ನೀವು ಬಂದು ಹೋಗಿದ್ರಿ, ಖುಷಿ ಅನ್ನಿಸ್ತು, ಇಷ್ಟೇ ಮಾತಾಡಿಸೋದು. ನೋಡಿದ ಕೂಡ ಹೆಂಗೆ ಆ ಕಡೆ ಅವನ್ನೇನು ಮಾಡ್ಸೋದು ಬಿಡೋ, ಮಾತಾಡ್ಸೋದು ಬಿಡೋ ಮಾರ ಅಂತೇಳಿ ಅದಲ್ಲ. ಕಮ್ಯುನಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಹಚ್ಕೊಂಡು ಮಾತಾಡೋದ್ರಿಂದ ನಾವು ಕನೆಕ್ಟೆಡ್ ಇರ್ತೀವಿ. ನೆಟ್ವರ್ಕಿಂಗ್ ಈಸ್ ದ ಕೀ ಟು ಸಕ್ಸಸ್. ನಾವು ಪರಿಚಯ ಇರೋದ್ರಿಂದ, ಪರಿಚಯ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಕೆಲಸಗಳು ಆಗ್ತಿರ್ತಾವೆ. ಸೊ ಅದಕ್ಕೆ ಆ ಪರಿಚಯವನ್ನ, ಸಂಬಂಧವನ್ನ, ಸ್ನೇಹವನ್ನ ಬೆಳೆಸೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಒಬ್ಬ ನಾಯಕನು ತಮ್ಮ ಜೀವನದಲ್ಲಿ ಯಾವ ರೀತಿ ನಾಯಕತ್ವವನ್ನು ಬೇಕು, ಭಾರತದ ಇತಿಹಾಸದಲ್ಲಿ ಅನೇಕ ನಾಯಕರು ಉದಾಹರಣೆಯ ಮೂಲಕ ತಮಗೆ ಅತ್ಯುತ್ತಮವನ್ನು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡೆ ಅಂತ ಅವರು ಕೂಡ ಭಾಷಣದಲ್ಲಿ ತಿಳಿಸಿದ್ದಾರೆ. ಅವರೊಂದು PPT ಹಾಕಿದ್ರು, ತಾವೆಲ್ಲ ಗಮನಿಸಿರ್ಬೋದು. IAS ಆಫೀಸರ್ ಮನೋಜ್ ಕುಮಾರ್ ಶರ್ಮಾ 12th ಫೇಲ್ ಅಂತ ಮೂವಿ ಅವರು ಕೂಡ ಹೇಳಿದರೆ, ನಾನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಭಾರಿ ಇಂಟ್ರೆಸ್ಟಿಂಗ್ ಮೂವಿ ಇದೆ. ಈಗ ನಾವು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮುಗಿಸಿಕೊಂಡು ಉನ್ನತ ಶಿಕ್ಷಣಕ್ಕಾಗಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬರ್ತೀವಿ. ನಾಯಕತ್ವದ ಒಂದು ಅತ್ಯುತ್ತಮ ಭಾಷಣ ನೀಡುತ್ತಿರುವ ರಘುತ್ತಮ್ ಜೋಗಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ಒಂದು ಸಣ್ಣ ಅಭಿಪ್ರಾಯವನ್ನು ತಿಳಿಸಲು ಬರುತ್ತಿದ್ದಾರೆ ವೈಶಾಲಿ ಅವರು. Good morning, one and all. Guru Brahma, Guru Vishnu, Guru Deva, Maheshwara, Guru Sakshat Parabrahma, Tasmai Shri Guruve Namah. ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎಂಬುದನ್ನು ಹೇಳ್ತಾ, ನಿಮಗೆಲ್ಲ ಒಬ್ಬ ನಾಯಕ ಯಾವ ತರ ಇರ್ಬೇಕು, ಆ ನಾಯಕನ ಗುಣಗಳು, ನಾಯಕ ಆಗ್ಬೇಕಂದ್ರ ಯಾವ ತರ ಗುಣಗಳನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ರಘೋತ್ತಮ್ ಕಿರಣ್ ಸರ್ ಅವರು ಹೇಳಿದ್ರು ಇಷ್ಟು ತನ.
ಆ ಥರನೇ ನಾವು ಏನ್ ಮಾಡೋಣ ನಮ್ಮ ಜೀವನದೊಳಗ ನಾವು ಆ ಥರ ಗುಣಗಳನ್ನ ಅಳವಡಿಸಿಕೊಳ್ಳೋಣ ಅಂತ ನಾನು ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಯಾವ ತರ ಗುಣಗಳನ್ನ ಹೊಂದಿರಬೇಕು ಅನ್ನೋದು ಅವ್ರು ಹೇಳುವ ಮಾತುಗಳನ್ನ ಮುಗಿಸುತ್ತೇನೆ. ಕಾರ್ಯಕ್ರಮದ ಅಭಿಪ್ರಾಯ ತಿಳಿಸಿಕೊಟ್ಟಂತ ನನ್ನ ಸೋದರ ವೈಶಾಲಿಯವರಿಗೆ ಧನ್ಯವಾದಗಳು. ಈ ಕಾಲೇಜಿನ ಕೊನೆಯ ಭಾಷಣ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರು ಅಧ್ಯಕ್ಷತೆ ಭಾಷಣ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ IQAC ಸಹಯೋಗದೊಂದಿಗೆ ಇವತ್ತು ನಮ್ಮ ವಾಣಿಜ್ಯ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಂವಾದನೂ ಆದ ಹಾಗಾಯಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ರಘುತ್ತಮ್ ಅರ್ಜುನ್ಗಿಯವರೇ ಹಾಗೂ ವೇದಿಕೆ ಮೇಲೆ ನನ್ನೊಂದಿಗೆ ಗೊತ್ತಿರತಕ್ಕಂಥ ನನ್ನ ಸೋದರಿ ಮಿತ್ರರಾದ ರಾಜಲಕ್ಷ್ಮಿ ಅವರೇ, ಶೇನ್ ಸುಲ್ತಾನ್ ಅವರೇ, ಪರ್ಸಪ್ಪ ದೇವರವರೇ, ಮೊಮ್ಮಿನವರೇ, ಕವೀಂದ್ರ ಹಾಗೂ ಕನ್ನಡ ಡಿಪಾರ್ಟ್ಮೆಂಟ್ ತ್ರಿವೇಣಿಯವರೇ, ಭಾರತಿ ಹಾಗೂ ಪೂಜಾ ಅವರೇ, ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಬೀಯಿಂಗ್ ಎ ಕಾಮರ್ಸ್ ಸ್ಟೂಡೆಂಟ್ಸು ಈ ಕಡೆಗೆ ಸ್ವಲ್ಪ ಗಮನ ಕೊಡ್ರಿ. ಅಂದರೆ ಜಾಸ್ತಿ ಹೊತ್ತು ಇರಲ್ಲ, ಏನು ಮಾತಾಡಬೇಕು ಅನ್ಬೇಕಾದ್ರೆ ಸ್ವಲ್ಪ ರೆಡಿ ಮಾಡ್ಕೊಂಬರ್ಬೇಕಲ್ಲ, ಸ್ವಲ್ಪ ರೆಡಿ ಮಾಡ್ಕೊಂಡು. ಎಸ್, ಎಲ್ಲರೂ ಸ್ಟ್ರಿಕ್ಟಾಗಿ ಕೂತೇವೆ. ಹೋಮ ನೋಡಿ, ಇದೊಂದು ಕಾಟ. ಸ್ಮೈಲ್ ಪ್ಲೀಸ್. ಸ್ಮೈಲ್ ಮಾಡಿದ್ರೆ ಎಷ್ಟು ಚಂದ ಕಾಣ್ತೈತೆ ಸರ್, ಚಂದ ಕಾಣ್ತೀರ ಸರ್. ನೋಡಿರಿ, ಸ್ಮೈಲ್ ಪ್ಲೀಸ್ ಅಂದ ತಕ್ಷಣ ಇಷ್ಟು ಚಂದ ನಗಾಡೋದು. ಈ ಒಂದು ವರ್ಡಿಂದ ಇಷ್ಟು ಚಂದ ಕಾಣ್ತಿದ್ದಾರೆ ಅವರು. ಜೀವನ ಇಡೀ ನಗಾಡ್ತಿದ್ರೆ ಇನ್ನೆಷ್ಟು ಚಂದ ಕಾಣ್ಬೋದು ಜೀವನ, ಹೌದಾ? ಜೀವನ ಸುಂದರವಾಗೈತಿ. ಈ ಸುಂದರವಾದ ಜೀವನಕ್ಕೆ ಒಂದಿಷ್ಟು ಬೇಕಾಗಿರೋದು ನಾವ್ಯಾರು ಅನ್ನೋದೊಂದು ಕ್ವಶನ್. ಫಸ್ಟ್ ನಮಗೆ ಗೊತ್ತಿಲ್ಲ ನಾವ್ಯಾರು. ಹೆಸರು ಅಂತ ಇಟ್ಬಿಟ್ಟಾರೆ, ಯಾಕೆಂದ್ರೆ ತಕ್ಷಣ ಗುರುತು ಹಿಡಿಯಕ್ಕೆ ಇಟ್ಟಿದ್ದೆ ಸರ್. ರಮೇಶ ಅಕ್ಕಪಕ್ಕದ ಮನೆ ನೋಡ್ಯಾರೆ, ಸ್ವಲ್ಪ ಒಳ್ಳೇದಿದಾನೋ ಕೆಟ್ಟದಿದಾನೋ ಗೊತ್ತಿಲ್ಲ, ನಮ್ಮ ಇರೋ ಹೆಸರು ಉತ್ತಮ ರಮೇಶ ಅಂತಿದ್ದಾರೆ. ಈಗ ಯಾಕೆ ಇಟ್ಟಾರೆ ಅಂದರೆ ಗುರುತು ಹಿಡಿಯಕ್ಕೆ ಇಟ್ಟಿರೋದಷ್ಟೇ. ಈಗ ನಿಮಗೆ ಗೊತ್ತು, ನಿಮ್ಮ ಪ್ರಿನ್ಸಿಪಲ್ ಯಾರಂದರೆ ರಮೇಶ, ಬೇರೆ ಹೆಸರು ಹೇಳಲ್ಲ. ಅಲ್ಲಿದಾರ ನೋಡ್ರಿ, ಗಿಡ್ಡಕ್ಕಿದಾರ ನೋಡ್ರಿ, ಕುಳಕದಾರ ನೋಡ್ರಿ ಅಂತ ನೋಡ್ರಿ. ಹಂಗಾರೆ ನಮ್ಮ ಹೆಸರು ಪರಿಚಯಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಆದರೆ ಈ ಮಾನವ ಧರ್ಮ ಅಂದರೆ ಭೂಮಿ ಮೇಲೆ ನಾವು ಬಂದಿದ್ದೇ ವೇಸ್ಟ್ ಅಂತ ಅನ್ಸುತ್ತಾ? ಒಂದು ಸಲ ಒಂದು 5 ನಿಮಿಷ ಯೋಚನೆ ಮಾಡೋಣ. ನಾನು ಯಾವಾಗ ಕ್ಲಾಸಾಗಿ ಹೇಳ್ತಿರ್ತೀನಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ನಿಮ್ಮ ಬಗ್ಗೆ ನೀವು ಹೇಳ್ರಿ, ನಿಮ್ಮ ಬಗ್ಗೆ ನೀವು ಹೇಳಿದ ಒಂದು ಕ್ವಶನ್ ಮಾರ್ಕು ಇಲ್ಲಿಂದ ಹೇಳಿ ಮೂಗ್ ಮೇಲೆ ಬಂದು ಕೂತ್ಬಿಡ್ತೀವಿ ಗಪ್ಪ ಅಂತ ಹೇಳಿ. ಅದನ್ನ ಕೀಳಕ್ಕೆ ಒದ್ದಾಡ್ತಿರ್ತೀವಿ. ನೋಡೋಣ ಯಾರಾದ್ರೂ ನಿಮ್ಮ ಬಗ್ಗೆ ಹೇಳ್ತೀರಿ, ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ಮಾಸ್ಟರ್ ಐ ಹ್ಯಾವ್ ದ ಗುಡ್ ಕ್ವಾಲಿಟಿ ಇಂತಿದ್ದು ಯಾರಾದ್ರೂ ಹೇಳ್ತೀರಪ್ಪ? ನೋಡಿ, ನಮಗೇನು ನಮ್ಮ ಬಗ್ಗೆ ಹೇಳ್ಕೊಳಕ್ಕೆ ನಾಚಿಕೆ. ಯಾಕೆಂದ್ರೆ ಪಕ್ಕದವ್ರು ಕ್ರಿಟಿಸೈಸ್ ಮಾಡ್ತಾರೆ ಅಂತ ದೊಡ್ಡದು ಸ್ವಲ್ಪ ಇದು. ನಾನು ಈಗ ಶಾರುಖ್ ಖಾನ್ ಅವ್ರಿಗೆ ನೋಡ್ತೀರಿ, ಇರೋದೇ 3 ಅಡಿ ಇರೋದೇ ಶಾರುಖ್ ಖಾನ್ ಅಂತಿರಲಿಲ್ಲ. ಆದರೆ ನಮಗೆ ಗೊತ್ತಿಲ್ಲ, ಆಗ ಒಂದು ಆತ್ಮಸ್ಥೈರ್ಯ ಇರುತ್ತೆ ನಮಗೆ, ಅದನ್ನು ಬಿಗಿಗೊಳಿಸ್ಬೇಕು. ಸರ್ ಹೇಳಿದ್ರಿ 39 ಕ್ವಾಲಿಟೀಸ್ಗಳು ಹೇಳಿದ್ರು. ನಮಗೆ ಗೊತ್ತಿಲ್ಲದ ಹಲವಾರು ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಹೇಳಿದ್ರು. ನಾನು ಹಾಗೆ ಕೂತ್ಕೊಂಡು ನಮಗೆ ಅಬ್ಸರ್ವ್ ಮಾಡ್ತಿದ್ದೆ. ಲೀಡರ್ಶಿಪ್ ಅಂದ ತಕ್ಷಣ ಬೀಯಿಂಗ್ ಎ ಲೀಡರ್ ಬೀಯಿಂಗ್ ಎ ಲೀಡರ್ ಅಂದೆ, ಸ್ವಲ್ಪ ಹಿಂದಕ್ಕೆ ಹೋದೆ. ಶಾಕ್ ಆಯ್ತು ಮೈಂಡಲ್ಲಿ. ಏನು ಹಾಗಾದ್ರೆ ನನ್ನಲ್ಲೊಂದಿಷ್ಟು ಕ್ವಾಲಿಟೀಸ್ಗಳು ಹೇಳಿದ್ರಲ್ಲಿ 4 ಕ್ವಾಲಿಟೀಸ್ ಇರ್ಬೋದೇನೋ. 39 4 ಅಂದರೆ ಇಟ್ಸ್ ಜಸ್ಟ್ ಫಾರ್ 10%. ನನಗೆ ಹೇಳ್ದಲ್ಲ, ಇರ್ತಕ್ಕಂತಹ ಏಜ್ ಲೆಕ್ಕ ಹಾಕಿದ್ರೆ ಇನ್ನು ಇರ್ತಕ್ಕಂಥ ಒಂದು 15 ವರ್ಷ ಈ ಸ್ಟ್ಯಾಂಡರ್ಡ್ ಡೆತ್ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಎಷ್ಟು ಉಳಿದು ಸರ್? ಹಾಗಾದ್ರೆ ಇಸ್ ಇಟ್ ಪಾಸಿಬಲ್ ಟು ಕವರ್ 49 ವರ್ಷ ನಾನು ಕವರ್ ಮಾಡಿ ಬೇರೆ ಕೇವಲ 4 ಕ್ವಾಲಿಟೀಸ್. ಇನ್ನೆಷ್ಟು ಉಳಿದೆ ಹಂಗಾರೆ? ಇನ್ನಿರೋದು 15 ವರ್ಷ ಬರ್ತಿದ್ದೇವೆ ಅಂತ ಇಟ್ಕೊಳ್ರಿ. ದೇವರ ಕೃಪೆಯಿಂದ ಸರ್ ಹೇಳಲ್ಲ, ದೇವರು ಅಲ್ಲೊಂದ್ ಕಡೆ ಇದ್ದಾನೆ ಅಂತೇಳಿ ಒಳ್ಳೆಯವರಂತೂ ತಿಳ್ಕೊಳ್ರಿ. ಇನ್ನು 39 ಪಾಯಿಂಟ್ ನಮ್ಮ ಹತ್ರ ಕವರ್ ಆಗುತ್ತಾ? ಆಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕಾಲೇಜ್ಗಳಲ್ಲಿ ಇಂತಹ ಅತ್ಯುತ್ತಮ ಶಿಕ್ಷಕರನ್ನು ಹೊರಗಿಂದ ಕರೆಸಿ
ಯಾಕೆಂದರೆ ಆ ನಾಯಕರ ಜೀವನದ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಓದೋಕ್ಕೆ ಅಂತ ನಮ್ಗೆ ಬರೋದೇ ಇಲ್ಲ. ಹಾಗೆ ಕೇಳುವ ಒಂದು ದೃಷ್ಟಿ ಇರಲಿ, ಕೇಳೋದ್ರಿಂದ ನಾವು ಆ ನಾಯಕರಾಗ್ಬೋದೇನೋ. ಹೇಳ್ದಲ್ಲ ಆ 39ರಲ್ಲಿ ಈಗ ನಾನು ಐ ಆಮ್ ವೆರಿ ಮಚ್ ಹ್ಯಾಪಿ ಟುಡೇ. ನಾನು ಹೇಳ್ದಲ್ಲ ಇಷ್ಟು ಖುಷಿ ಆಯ್ತಂದರೆ ಯು ಆರ್ ಆಲ್ ದ ಲೀಡರ್ಸ್. ಯಾಕೆಂದ್ರೆ ರಮೇಶ್ ಇಲ್ಲಿ ಒಂದು 2-3 ಮಾತು ಹೇಳ್ದ, ಎಂಥ ಚಂದ ಹೇಳಿದಾರೆ. ಐ ಲರ್ಟ್ ಎ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಹಿಮ್ ಓನ್ಲಿ. ಹೇಳಿದ್ರೆ ಈ ಒಬ್ಬ ವಿದ್ಯಾರ್ಥಿ ನಾನು ನೋಡಿ ನೀ ಇಷ್ಟು ಮಾತಾಡ್ತೀನಿ ಗೊತ್ತೇ ಇಲ್ಲ, ನಾನೇ ಮಾತಾಡೋದಂತ ಮಾಡಿದ್ದೆ. ಏನ್ರಿ ಮಾತುಗಾರರು, ನಮ್ಮ ಎಲ್ಲ ಮಕ್ಕಳು ಮಾತಿದ್ದಾರೆ, ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ. ಸೊ ನಮ್ಮ ಕಾಲೇಜಲ್ಲಿ ಇಂಥ ಅವಕಾಶಗಳನ್ನೆಲ್ಲ ನಾವು ಮಾಡಿಕೊಡ್ತಾ ಇರ್ತೀವಿ. ಈ ಅವಕಾಶಗಳ ಉಪಯೋಗ ನಮಗೆ ಬರಬೇಕು. ಅದರಲ್ಲೂ ಎಸ್ಪೆಷಲಿ ಕಾಮರ್ಸ್ ಮಕ್ಕಳಿಗೆ ಕಮ್ಯುನಿಕೇಷನ್ ಭಾರಿ ಮುಖ್ಯ. ಜೀವನ ನಿರ್ವಹಣೆ ಮಾಡೋದು ಕಮ್ಯುನಿಕೇಷನ್. ನಾವು ಕಾಮರ್ಸಲ್ಲಿ ಒಂದೆಲ್ಲೋ ಹೇಳಿದ್ರು ನನಗೆ, ಫಸ್ಟ್ ನೀವು ಕನ್ವಿನ್ಸ್ ಮಾಡಿದ್ರೆ ಇಲ್ಲ ಕನ್ಫ್ಯೂಷನ್ ಮಾಡ್ರಿ ಅಂತ. ವಿ ಆರ್ ನಾಟ್ ಏಬಲ್ ಟು ಕನ್ಫ್ಯೂಸ್, ವಿ ಕ್ಯಾನ್ ಕನ್ವಿನ್ಸ್ ದೆಮ್ ಆ್ಯಂಡ್ ಅಚೀವ್ ಅವರ್ ಗೋಲ್. ನಮ್ದು ಐತಲ್ಲ ಬ್ಯಾಲೆನ್ಸ್ ಶೀಟನ್ನ ನಾವು ಟ್ಯಾಲಿ ಮಾಡ್ತೀವಿ ಅಂತ ಹೋದ್ರು ಅಸೆಟ್ ಜಾಸ್ತಿ ಇಟ್ಕೊಳ್ಳೋಣ, ಲಯಬಿಲಿಟಿ ಸ್ವಲ್ಪ ಕಮ್ಮಿ ಇಡೋಣ. ಸರ್ ಒಂದಿಷ್ಟು ಗುಣಗಳನ್ನ ಹೇಳ್ತಾ ದೇಶಭಕ್ತಿ, ಸಾಮಾಜಿಕ ಬದ್ಧತೆ ಬಗ್ಗೆ ಹೇಳೋದು. ನಾವು ನಮಗಾಗಿ ಬದುಕೋದಕ್ಕಿಂತ ಪರರಿಗಾಗಿ ಬದುಕೋಣ. ಈ ದೇಹ ನಮ್ಮದೇ, ಅದ್ರ ಜೀವನದ ಜೊತೆ ಒಂದಿಷ್ಟು ಜೀವಗಳನ್ನು ಬದುಕಿಸೋಣ. ಹಾಗಾದರೆ ಮಾತ್ರ ಈ ಭಾರತ ಆಗೈತೆ. ಹೇಳ್ದ ನನಗೆ ದೇಶ ಪ್ರೇಮವನ್ನು ಹುಟ್ಟಾಕಿದ್ರು ನಮ್ಮ ಅಪ್ಪನೇ, ಬೇರೆ ಯಾರಲ್ಲ. ನನಗೆ ಮಾಡೆಲ್ಲೂ ನನ್ನ ಅಪ್ಪನೇ, ನನ್ನ ಅಮ್ಮನೇ. ಹಾಗಾಗಿ ಫಸ್ಟ್ ನಮ್ಮಲ್ಲಿರ್ತಕ್ಕಂಥ ಪರಿಸರದ ಸುತ್ತಮುತ್ತ ಇರ್ತಕ್ಕಂಥ ನಾಯಕರನ್ನು ನೋಡೋಣ. ಹಾಗಾಗಿ ನಿಮಗೂ ನಿಮ್ಮ ನಾಯಕರುಗಳಿಗೆ ಗೊತ್ತಿದ್ದಾರೆ ಅಂತ ಆ ನಾಯಕರು ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಸಿ ಅವರ ಗುಣಗಳನ್ನು ತಗೊಳ್ಳಿ. ಯಾವಾಗಲೂ ಅಷ್ಟೇ ಧನಾತ್ಮಕ ಚಿಂತನೆ ಇರಬೇಕು. ನಾನು ನಾಳೆ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾಳೆ ಬದುಕ್ತೀನೋ ಅಂತ ಹಂಕು ನಮ್ಮಲ್ಲಿ ಇರಬೇಕು, ಆಸೆ ಇರಬೇಕು. ಕಲ್ಲಲ್ಲಿ ಹುಟ್ಟಿದ ಕಪ್ಪೆಗೆ ಆಹಾರ ಇಟ್ಟವರು ಯಾರಯ್ಯ, ಯಾರು ಇಟ್ಟಿಲ್ಲ, ಅದು ಬದುಕುತ್ತಲ್ಲ. ಹಾಗೆ ನಾವು ಬದುಕಿಗಾಗಿ ಬದುಕಬೇಕು. ಜೀವನ 4 ಜನಕ್ಕಾಗಿ ಮೀಸಲಿಡಬೇಕು. ನಾವು ಸಾಯೋದ್ರಲ್ಲಿ 400 ಜನ ಮಾಡೋಕ್ಕಾಗಲು ಪರವಾಗಿಲ್ಲ, ಹೆಣ ಹೊರಬೇಕಾದ್ರೆ 4 ಜನ ಬೇಕಾಗತ್ತೆ. ಆ 4 ಜನನಾದರೂ ಈ ಜನ್ಮಕ್ಕೆ ನಾವು ಮಾಡ್ಕೊಳ್ಳೋಣ. ಇಂಥ ಕಾರ್ಯಕ್ರಮಗಳು, ಇಂಥ ಶ್ರೇಷ್ಠ ಸಂಪನ್ಮೂಲ ವ್ಯಕ್ತಿಗಳು ಇದ್ರಾಗೂ ಇವತ್ತು ನನಗೆ ಭಾರಿ ಖುಷಿಯಾಗೈತೆ. ನಾನೊಬ್ಬ ವಿದ್ಯಾರ್ಥಿಯಾಗಿ ಕೇಳಿದೆ, ಸರ್ ರಘುತ್ತಮ್ ಸರ್ ವಿದ್ಯಾರ್ಥಿಯಾಗಿ ನಾನು ಹೇಳ್ದಲ್ಲ ಈ ಯಾಕೆಂದರೆ ನನಗೆ ಲೀಡ್ರ್ ಆಗ್ಬೇಕು ಅಂತ ಬರ್ತಿದ್ದ ನಾನು ಲೀಡ್ರೇ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಅಷ್ಟೇ, ಸ್ವಲ್ಪ 5ನೇ ಕ್ಲಾಸಿಂದ ನಾನು ಲೀಡ್ರೆ. ದೊಡ್ಡವರು ಇಷ್ಟು ಎತ್ತರ ಇದ್ದವ್ರನ್ನೆಲ್ಲ ಬಿಟ್ಕೊಟ್ಟಿಲ್ಲ ನಾನು. ಆದರೆ ಈ ಕ್ವಾಲಿಟೀಸ್ಗಳಲ್ಲಿ ಇದ್ದಿದ್ದು ಬರೀ 4 ನಂದು. ಇನ್ನು 35 ಕ್ವಾಲಿಟೀಸ್ ಬುಕ್ಕಿನ ಪ್ರಕಾರ ಇದ್ದಾವೆ. ಹಾಗಾದರೆ ನನ್ನ ಸುತ್ತಮುತ್ತಲು ಇರ್ತಕ್ಕಂಥ ಈ ಎಲ್ಲ ನಾಯಕರು, ನೀವು ನಾಯಕರು ಅಂತ ಕನ್ಸಿಡರ್ ಮಾಡಿ ನೀವು. ಯಾಕಂದರೆ ನಿಮ್ಮ ಒಬ್ಬ ವಿದ್ಯಾರ್ಥಿ ಇವತ್ತು ನನ್ನ ಮುಂದೆ ನಾಯಕ ಅಲ್ಲ ನೋಡಿ, ಎಷ್ಟಿದೆ ಅಭಿಮಾನ. ಅವನ ಅದು ಓದು ಬಂದ ಮಾತಲ್ಲ, ಅವನ ಹೃದಯ ಅಂತರಾಳದಿಂದ ಬಂದ ಮಾತು, ತನ್ನ ಅನುಭವದ ಮಾತು. ನಿಮ್ಗೆಲ್ಲರಿಗೂ ಅನುಭವ ಇದೆ. ನಿಮ್ಮ ಅನುಭವದ ಹಂಚಿಕೆಗಳನ್ನು ನೀವು ಇಂಥ ವೇದಿಕೆಗಳು ಹಂಚ್ಕೊಂಡಾಗ ನೀವು ಬಿಕೇಮ್ ಎ ಬಿಗ್ ಲೀಡರ್. APJ ಅಬ್ದುಲ್ ಕಲಾಂ ಆಗ್ತೀರಿ, ಚಂದ್ರಶೇಖರ್ ಆಜಾದ್ ಆಗ್ತೀರಿ, ಹೇಳಿದ್ವಲ್ಲ ನಾರಾಯಣ ಆಗ್ತೀರಿ, ಮೋದಿ ಆಗ್ತೀರಿ, ಸಿದ್ದರಾಮಯ್ಯ ಆಗ್ತೀರಿ, ಎಲ್ಲರೂ ಆಗ್ತೀರಿ. ಹೇಳಿದ್ವಲ್ಲ ನೀವು ಹೇಳ್ದಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಒಳ್ಳೇದನ್ನು ತಗೊಳ್ಳಿಂತ ನಾನು ಫಸ್ಟೇ ಹೇಳಿದೆ. ಒಳ್ಳೇದನ್ನು ತಗೊಳ್ರಿ, ಒಳ್ಳೇದಿಲ್ವ ಅವ್ರ ಹತ್ರ ಇದೆ, ಒಳ್ಳೇದನ್ನು ತಗೊಳ್ರಿ, ಎಲ್ಲ ಉಂಟು. ಒಂದ್ಸಲ ಒಂದು ಕತ್ತೆ ಮತ್ತೆ ನಾಯಿ ಗೊತ್ತಲ್ಲ ಪ್ರಾಣಿಗಳು, ಈ ಮೃಗಗಳ ರಾಜ ಯಾರಾಗಬೇಕು ಅಂತ ಒಂದು ಸಿಂಹಾಸನ ಇಟ್ಟಿರ್ತಾರೆ. ಎಲ್ಲ ಪ್ರಾಣಿಗಳು ಕೂತಿರ್ತವೆ, ಅದ್ರಾಗ ಕತ್ತೆ ಒಂದು ನಾಯಿ ರೆಡಿ ಆಗ್ತಾವ. ನೋಡಿ ಒಂದೊಂದು ವರ್ಷ ರಾಜ ಆಗೋದು. ಯಾರು ಫಸ್ಟ್ ಹೋಗಿ ಆ ಸಿಂಹಾಸನದ ಮೇಲೆ ಕೂರ್ತಾರಲ್ಲ ಅವ ರಾಜ. ಅವಾಗ ಎಲ್ಲ ಪ್ರಾಣಿಗಳು ಇಲ್ಲಿ ಎದುರಿಗೆ ಇಟ್ಬಿಟ್ರೆ ನಾಯಿ ಪಟಕ್ಕಂತ ಓಡತ್ ಹೊತ್ಕೊಂಡ್ಬಿಡುತ್ತೆ, ಅದು ರಾಜ ಕತ್ತೆ. ಇಲ್ಲ ಕತ್ತೆ ಪಟಕ್ಕಂತ ಹೊತ್ಕೊತೀವಿ, ದೂರಕ್ಕೆ ಇಟ್ಬಿಡೋಣ, ಈ ಊರಿಂದ ಹಿಡಿದು ಪಕ್ಕದ ಊರಿಗೆ ಇಟ್ಬಿಡೋಣ. ಯಾರು ಓಡೋಕಾರೆ ಅವ್ರು ಫಸ್ಟ್ ರಾಜ. ಎಲ್ಲ ಪ್ರಾಣಿಗಳು ಕೂತ್ಕೊಂಡು ನಂಗೆ ಕೂತಿರ್ತಾರೆ. ನಾಯಿನ ಕತ್ತೆನ ಇಟ್ಕೊಂಡೆ ಸೀಟಿ ಟಕ್ ಅಂತ ಹೊಡಿತಾರೆ. ಓಡಕ್ಕೆ ಹತ್ತಾವ. ಕತ್ತೆ ಟಕ 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 ಓಡ್ತಿದ್ದೆ, ನಾಯಿನ ಟಕ ಟಕ ಓಡ್ತಿದ್ದೆ. ನಾಯಿ ಓಡ್ತಿದ್ದಂಗೆ ಅಲ್ಲಿಂದ ಆ ಊರ ತನಕ ಇರ್ತಕ್ಕಂಥ ಉಳಿದ ನಾಯಿಗಳು ಬೆನ್ನತ್ಬಿಡ್ತಾವ, ಕಾವು 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 ಅಂತ. ಕತ್ತಿಗೆ ಯಾವ ಬೆನ್ನತ್ತಲ್ಲ, ಕತ್ತಿ ನಿಧಾನಕ್ಕೆ ಹೋಗತ್ತೆ ಓಡಿ ಓಡಿ. ಈ ನಾಯಿ ಬೆನ್ನತ್ತಿದ್ದಾಗ ಉಳಿದ ನಾಯಿ ಬೆನ್ನತ್ತ ಇದು ತಪ್ಸ್ಕೊಬೇಕಲ್ಲ, ಭಾರಿ ಕಷ್ಟ ಆಗತ್ತೆ ಇದಕ್ಕೆ. ಕತ್ತಿ ಹೋಗಿ ಸಿಂಹಾಸನದ ಕೂತು ಬಿಡ್ತಿದ್ದೆ. ಅವಾಗ ನಾಯಿಗೆಲ್ಲ ಕೇಳ್ತೀನಿ, ಇಷ್ಟು ಫಾಸ್ಟಾಗಿ ಓಡ್ತಿದ್ದಲ್ಲ ಯಾಕೆ ಸೋತ್ಬಿಟ್ಟೈತೆ? ನಮ್ಮ ಮಂದಿನೇ ನಮಗೆ ಬಿಡಲಿಲ್ಲ, ಓಡಾಕಿ ಇನ್ನೇನು ಹೋಗ್ಲಿ ನಾನು ಅಂತ. ಈ ಜಗತ್ತು ಭಾರಿ ಸೂಕ್ಷ್ಮ, ನಮ್ಮವ್ರಿಗೆ ನಮಗೆ ಬಿಡಲ್ಲ. ಆದರೂ ಅವರನ್ನೆಲ್ಲರನ್ನು ಒಪ್ಪಿಸಿ ನಾನು ಹೋಗ್ತೇನೆ ಅಂದರೆ ಈ ಬಿಕಮ್ ಲೀಡರ್. ಅವರೆಲ್ಲರನ್ನೂ ಒಪ್ಪಿಸ್ಬೇಕು ನಾವು, ಆ ಭಾವನೆ ನಮಗೆ ಇರಬೇಕು. ಹೇಳಿದಲ್ಲ 5 ಬೆರಳು ಸಮ ಇಲ್ಲ. ಕೆಲವೊಂದ್ಸಲ ಅಂತೀವಿ ಸಾರ್ ಅಂತ ಶಿಶಿ 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 ಅಂತೀವಿ. ಸಾರ್ ಅಂತ ಕಿರ್ಬೇಡ ಮುಂದೆ ಬಂದಿದ್ದೇ ಇಲ್ಲ, ಬಂದಿತ್ತಲ್ಲ. ಒಂದು ಕೆಟ್ಟದಾಕತಿ, ಒಂದು ಒಳ್ಳೇದಾಕತಿ. ಕೆಟ್ಟದನ್ನು ಮರಿಬೇಕು, ಒಳ್ಳೇದನ್ನು ತಗೋಬೇಕು. ನಮ್ಮ ಉದ್ದೇಶನ ವಿ ಆರ್ ದ ಲೀಡರ್ ಆಫ್ ದ ಫ್ಯೂಚರ್ ಇಂಡಿಯಾ.
ಹೇಳಿದ್ರೆ ವಿಶ್ವಗುರು ಇಂಡಿಯಾಕ್ಕೆ ನಾವೆಲ್ಲ ಲೀಡರ್ ಆಗಬೇಕು. ಆ ಭಾವನೆಯಿಂದ ಇಟ್ಕೊಂಡು ನಿಮ್ಮ ಹಿರಿಯ ವಿದ್ಯಾರ್ಥಿಯಾಗಿ ಸರ್ ಹೇಳಿದ ಒಂದಿಷ್ಟು ಮಾತುಗಳನ್ನ ನಾನು ಅಂತರಾಳದಲ್ಲಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ನಮ್ಮ ಒಂದಿಷ್ಟು ಊರುಗಳನ್ನು, ನಮ್ಮ ಒಂದಿಷ್ಟು ಜನರನ್ನು, ನಮ್ಮ ಒಂದಿಷ್ಟು ಧರ್ಮವನ್ನು, ಸಂಸ್ಕೃತಿಯನ್ನು ಎಲ್ಲ ಮೇಲೆ ಹಾಕೋದ್ರ ಮೂಲಕ ನಾವೆಲ್ಲರೂ ಲೀಡ್ರೇ. ಅದು ಒಂದಿಷ್ಟು ಗುಣಗಳನ್ನು ಉಳಿಸಿ ಬೆಳೆಸುವ ನಾಡಲ್ಲಿ ನಾವೆಲ್ಲರೂ ಇರೋಣ ಅಂತ ಹೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಕಾಮರ್ಸ್ ವೇದಿಕೆಗೆ ಹೇಳಿದ್ನಲ್ಲ, ನನ್ನ ಬ್ಲಡ್ ಸಬ್ಜೆಕ್ಟು ಎಲ್ಲೋ ಒಂದು ಕಡೆಗೆ ಕನ್ನಡ ಬ್ಲಡ್ ಸಬ್ಜೆಕ್ಟ್ ಅಂತ, ಇದು ಬ್ಲಡ್ ಸಬ್ಜೆಕ್ಟ್. ನಾನು ಹೇಳಿದ್ನಲ್ಲ, ಕನ್ನಡವನ್ನು ಓದಬೇಕು ಅಂತ ಹೇಳಿದಾಗ ಕಾಮರ್ಸ್ನ ನಾನು ಆರಿಸ್ಕೊಂಬಂತ ಇವತ್ತು ಅನ್ನ ಕೊಟ್ಟೈತಿ. ಈ ಋಣವನ್ನು ತೀರ್ಸೋಕ್ಕಾಗಲ್ಲ. ಹಾಗಾಗಿ ನನ್ನೆಲ್ಲ ವಿದ್ಯಾರ್ಥಿಗಳು, ನೀವುಗಳು ಕಮ್ಯುನಿಕೇಷನ್ ಒಂದಿಷ್ಟು ಕ್ವಾಲಿಟೀಸ್, ಯಾಕಂದರೆ ನೀವೆಲ್ಲ ಕಾಮರ್ಸ್ ಓದೋ ಒಂದು ಉದ್ದೇಶ ಇರುತ್ತೆ. ನಾವು ಅಕೌಂಟ್ಸ್ ಕಲ್ತವಂತ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡ್ತೀವಿ ಅಂತ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡ್ತೀವಿ ಅಂತ, ಇವುಗಳನ್ನ ನಾವು ಎಲ್ಲಿ ನೋಡ್ತೀವಿ ಅಂದರೆ ಸಮಾಜದ ಮಧ್ಯೆ ನೋಡ್ತೀವಿ. ಒಂದೇನೋ ಒಂದು ಸಣ್ಣ ಫೇಸ್ಬುಕ್ ಹಂಗೆ ನಾನು ಅವಾಗವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ಸ್ವಲ್ಪ ನೋಡ್ತಾ ಇರ್ತೀನಿ ಅಂತ ಕಾರ್ಯಕ್ರಮಕ್ಕೆ ಬರ್ಬೇಕಾರೆ ಒಂಚೂರು ಬರ್ಕೊಂಡಿದ್ದೀನಿ. ಇಲ್ಲ ಒಂದು ವರ್ಡ್ ಚೆನ್ನಾಗಿ ಸಿಕ್ತು. ಹಸಿದ ಹೊಟ್ಟೆಗೆ ಗೊತ್ತು ಅನ್ನದ ಬೆಲೆ, ಒಂಟಿತನಕ್ಕೆ ಗೊತ್ತು ಸಂಬಂಧದ ಬೆಲೆ, ಅವಕಾಶ ವಂಚಿತರಿಗೆ ಗೊತ್ತು ಸಮಯದ ಬೆಲೆ, ವ್ಯಾಪಾರಗಳಿಗೆ ಗೊತ್ತು ಲಾಭ ನಷ್ಟದ ಬೆಲೆ. ಹಾಗಾಗಿ ಇರಬೇಕು ವಾಣಿಜ್ಯದ ಕಲೆ. ಸರ್ ಬಂದ್ಬಿಟ್ಟು ಏನು ವಾಣಿಜ್ಯದ ಬಗ್ಗೆ ಹೇಳ್ಬೇಕು, ಪಾಠ ಮಾಡೋದು ಬಿಟ್ಟು ಭಾರಿ ದಿವಸ ಆಗೈತೆ. ನಾನು ಹೆಚ್ಚು ಕಮ್ಮಿ ಮಮದಾಪುರಕ್ಕೆ 5 ವರ್ಷ, ಇಲ್ಲಿ 1 ವರ್ಷ 6 ತಿಂಗಳು ಆತು ಬಂದು. ಬರೀ ಅವಾಗ ಒಂದು ಸಬ್ಜೆಕ್ಟ್ ಹೇಳ್ತೀನಿ, ಆಬ್ಜೆಕ್ಟ್ ಇದೆ ಹೇಳಬೇಕು ಅಂತ. ಆದರೆ ನನಗೆ ಈ ಸಮಯದ ಒತ್ತಡಗಳ ಮಧ್ಯೆ ಬರೋಕ್ಕಾಗ್ತಿಲ್ಲ. ಹೇಳಿದ್ವಲ್ಲ, ನಿಮ್ಮ ಎಕ್ಸಾಮ್ಸು, ನಿಮ್ಮ ಏನು ಹೇಳ್ತಾರೆ ಅಡ್ಮಿಷನ್ಸು, ಇವೆಲ್ಲ ಒತ್ತಡ ಭಾರಿ ಇದೆ ನನಗೆ. ಆ ಒತ್ತಡಗಳ ಮಧ್ಯೆ ಒಂದಿಷ್ಟು ಆರೋಗ್ಯವನ್ನು ನೋಡ್ಕೊಂಡು ಏನು ತಿಳಿತೀನಿ ಹೇಳ್ಬೇಕಾದ್ರೆ ಒಂಚೂರು ರೆಡಿಯಾಗಿ ಬರ್ತೀನಿ. ಆ ವಿಚಾರದ ಸ್ವಲ್ಪ ಕ್ಷಮೆ ಇರಲಿ ನನ್ನ ವಿದ್ಯಾರ್ಥಿಗಳಲ್ಲಿ. ಅದಕ್ಕೆ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಐ ಥಿಂಕ್ ಮೇಬಿ ದೇ ಆರ್ ನೀಡ್ ದ ವೆಲ್ ವರ್ಕ್ ಬಿಹಾಫ್ ಆಫ್ ದ ಪ್ರಿನ್ಸಿಪಾಲ್ ಅಂತ ತಿಳ್ಕೊಂಡು ನನ್ನ ಕಾಮರ್ಸ್ ಮಕ್ಕಳಿಗೆ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಭಗವಂತ ಹತ್ರ ಬೇಡ್ಕೊಂತ ಮತ್ತೊಮ್ಮೆ ಶುಭ ಹಾರೈಕೆ ಮಾಡಿ ಈ ವೇದಿಕೆಯನ್ನು ನಡೆಸಿಕೊಟ್ಟಂತಹ ಮೊಮಿನ್ ಸರ್ ಅವರಿಗೂ, ಪ್ರಸಪ್ಪದ್ಯವರಿಗೂ, ಮತ್ತು ನಿಮ್ಮ HOD ಆದ ರಾಜಲಕ್ಷ್ಮಿ ಅವರಿಗೂ, ಪೂಜಾ ಮೇಡಮ್ ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂತ ನನ್ನ ವಿಶ್ವಾಸ ತಿಳಿಸಿ ನಾನು ಮಾತು ನಮಸ್ಕಾರ. ಅಧ್ಯಕ್ಷ ಭಾಷಣವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ ನಮ್ಮ ಪ್ರಿನ್ಸಿಪಾಲರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದರೆ ಸ್ವಾಗತ. ಮಧ್ಯಾಹ್ನದ ಶುಭೋದಯ. ಇಲ್ಲಿವರೆಗೂ ಕುಂತು ಅವರಿಗೆಲ್ಲರಿಗೂ ಕೇಳಿ ದಾಸರಾಗಿರ್ತಾ ಇದು ಕಾರ್ಯಕ್ರಮದ ಕೊನೆಯ ಘಟ್ಟ. ಎಲ್ಲರಿಗೂ ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವನ್ನರಿತು ನಿಶ್ಚಿಂತನಾಗಿರು, ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟ, ಎಲ್ಲವದನ್ನು ಇಡುವರೊಬ್ಬರ ಕಾಣೆ, ಭಕ್ತಿ ಉಳ್ಳವರ ಬೈರರೊಂದು ಕೋಟ, ಭಕ್ತಿ ಇಲ್ಲದವರ ಬೈರರೊಬ್ಬ ಕಾಣೆ, ನಿಮ್ಮ ಶರಣರ ನುಡಿ ಎನೆಗೆ ಗತಿ, ಸೋಪಾನ ಚೆನ್ನ ಮಲ್ಲಿಕಾರ್ಜುನಯ್ಯ ಎನ್ನುತ್ತಾ ಈಗ ನಾನು ಕಾರ್ಯಕ್ರಮದ ಕೊನೆಘಟ್ಟ ಆದಂಥ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ನಾನು ವಂದನಾರ್ಪಣಾ ಭಾಷಣ ಮಾಡುತ್ತೇನೆ. ಇಂದಿನ ನಮ್ಮ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಂಥ IQAC ಸಂಸ್ಥೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಸ್ಪೆಷಲ್ ಲೆಕ್ಚರ್ ಇನ್ ಲೀಡರ್ಶಿಪ್ ಕ್ವಾಲಿಟೀಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಂಥ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಗ್ಧ ಮನಸ್ಸುಗಳ ಹರಿಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು, ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳು ಅಂತ ಹೇಳುತ್ತಾ ರಘುತಮ್ ಅರ್ಜುನ್ಗೆ ಅವರು ಅತ್ಯಂತ ಅದ್ಭುತವಾಗಿ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ಸವಿಸ್ತಾರವಾಗಿ ನಮಗೆ ಅದರ ಗುಣಲಕ್ಷಣಗಳು, ಒಬ್ಬ ಲೀಡರ್ನಲ್ಲಿ ಯಾವ ರೀತಿ ಗುಣಗಳು ಇರಬೇಕೆನ್ನುವುದನ್ನು ಹೇಳಿಕೊಟ್ಟಿರೋರಿಗೆ ಅವರಿಗೆ ಹೃತ್ಪೂರ್ವಕವಾದ ಕಾಲೇಜಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಜಗತ್ತು ಕಂಡ ರೈತ ಮತ್ತು ಯೋಧ, ದೇಶದ ಮಹಾನ್ ನಿಸ್ವಾರ್ಥ
ಮನೋಭಾವವುಳ್ಳ ನಾಯಕರು. ಭಾರತ ದೇಶದ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಒಂದು ಮುಖ ದೇಶಕ್ಕೆ ಅನ್ನ ನೀಡಿದರೆ ಇನ್ನೊಂದು ಮುಖ ಅನ್ನ ತಿಂದ ನಾಡಿಗೆ ಚಿರಋಣಿಯಾಗಿರುವಂಥ ಶ್ರೇಷ್ಠ ನಾಯಕ ಗುಣಗಳು ಹೊಂದಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ ಪ್ರಾಂಶುಪಾಲರಾದಂಥ ಅಧ್ಯಕ್ಷ ಸ್ಥಾನದಲ್ಲಿರುವ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಹಾಗೆ ವಾಣಿಜ್ಯ ವಿಭಾಗದ HOD ಆದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉಪನ್ಯಾಸಕರಾದ ರಾಜಲಕ್ಷ್ಮಿ ಆರ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ಹಾಗೆ IQAC ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ಶ್ರೀನು ಸುಲ್ತಾನ್ ಇಮಾನ್ದಾರ್ ಮೇಡಮ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇನ್ನೋರ್ವ ಉಪನ್ಯಾಸಕರಾದಂಥ TS ವಾಗ್ದಾಳ್ ಗುರುಗಳಿಗೂ ಈ ಕಾರ್ಯಕ್ರಮದ ಪರವಾಗಿಯೂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದಂಥ PS ದೇವರ್ ಸರು ಹಾಗೂ ಪೂಜಾ ಮೇಡಮ್ ಅವರು ಹಾಗೂ MH ಮೊಮಿನ್ ಗುರುಗಳು ಹಾಗೂ ಇನ್ನೊಬ್ಬ ಉಪನ್ಯಾಸಕರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತಿಯಲ್ಲಿರುವ ಎಲ್ಲ ಗಣ್ಯರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಸ್ವಾಗತದಿಂದ ವಂದನಾರ್ಪಣೆಯವರೆಗೂ ಅಚ್ಚುಕಟ್ಟಾಗಿ ನಡೆಯಲು ಅತ್ಯಂತ ಶಾಂತ ರೀತಿಯಾಗಿ ಕುಳಿತು ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ತಂದಂಥ ಸಹೋದರರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಇಂದು ಈ ಕಾರ್ಯಕ್ರಮಕ್ಕೆ ಒಂದು ಪೂರ್ಣ ವಿರಾಮ ಇಡಲು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಇದೇ ಕೂಡಬೇಕು. ವಿದ್ಯಾರ್ಥಿಗಳು ಯಾರು ಈ ರೂಮ್ ಬಿಟ್ಟು ಹೋಗ್ಬಾರ್ದು. 10 ನಿಮಿಷ